God is present with us. ದೇವರು ನಮ್ಮೊಂದಿಗೆ ಇದ್ದಾರೆ. Who is in us is present with us. ನಮ್ಮಲ್ಲಿರುವ ಆತನು ನಮ್ಮ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. Amen. Amen. Hallelujah. Hallelujah. Great privilege for us to worship Him. ಆತನು ಸ್ತುತಿಸಿ ಆರಾಧಿಸುವುದು ದೊಡ್ಡ ಭಾಗ್ಯವಾಗಿದೆ. To be in His presence. ಆತನ ಸಹವಾಸದಲ್ಲಿರುವುದು ಬಹಳ ದೊಡ್ಡ ಭಾಗ್ಯ. To serve Him is a great privilege. ಆತನನ್ನು ಸೇವಿಸುವುದು ದೊಡ್ಡ ಭಾಗ್ಯವು. Hallelujah. Hallelujah. So today I am sharing with you about Jesus' finished work is our victory. ಯೇಸು ಕ್ರಿಸ್ತನು ಮಾಡಿ ಮುಗಿಸಿರುವಂತ ಆ ಒಂದು ವಿಷಯಗಳು ನಮ್ಮ ಜಯವಾಗಿದೆ ಅನ್ನುವಂಥ ಅಂಶವನ್ನು ಸಭಾಪಾಲಕರು ಹಂಚಲಾಗಿದ್ದಾರೆ. What Jesus finished the work is our victory. ಯೇಸು ಕ್ರಿಸ್ತನು ಏನು ಮಾಡಿ ಮುಗಿಸಿದಾರೋ ಅದೇ ನಮ್ಮ ಜಯವು. Many people don't know what is our victory. ಅನೇಕರಿಗೆ ನಮ್ಮ ಜಯವು ಏನು ಅಂತ ಬಹಳ ಜನರಿಗೆ ಗೊತ್ತಿಲ್ಲ. What Jesus Christ finished, that work is our victory. ಯೇಸು ಕ್ರಿಸ್ತನು ಏನು ವಿಷಯಗಳನ್ನು ಮಾಡಿ ಮುಗಿಸಿದಾರೋ ಅದೇ ನಮ್ಮ ಜಯವು. Amen. ಆಮೆನ್. Jesus lived a righteous life in this world. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ನೀತಿಯ ಜೀವನ ಜೀವಿಸಿದ್ದಾರೆ. That life is for us. ಆ ನೀತಿಯ ಜೀವನ ನಮಗಾಗಿ ಅದು ಕೊಡಲ್ಪಟ್ಟಿದೆ. Jesus Christ came into this world not as a God, He came as a man. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದಾರೆ, ದೇವರಾಗೆ ಇಲ್ಲಿ ಇರುವುದಕ್ಕೆ ಬಂದಿಲ್ಲ. He came as a man. We too also can live righteous. ಆತನು ಮನುಷ್ಯನಾಗಿ ಬಂದು ಜೀವಿಸಿ ತೋರಿಸಿದ್ದಾನೆ. ನಾವು ಕೂಡ ಭೂಮಿ ಮೇಲೆ ಈಗ ನೀತಿವಂತರಾಗಿದ್ದೇವೆ, ನಾವು ನೀತಿವಂತರಾಗಿ ಜೀವಿಸಬಹುದು. Don't think that for man it is impossible. ಮನುಷ್ಯರಿಗೆ ಇದು ಬಹಳ ಅಸಾಧ್ಯ ಅಂತ ಯೋಚಿಸಬೇಡ. Hallelujah. Hallelujah. What Jesus Christ lived righteous life, that is for us. ಯೇಸು ಕ್ರಿಸ್ತನು ಜೀವಿಸುವಂತ ನೀತಿಯ ಜೀವನ ನಮಗಾಗಿ ಆಗಿದೆ. John 4:46 word said. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 46ನೇ ವಚನ ಹೇಳುತ್ತದೆ. Jesus asked Pharisees and Sadducees, high priests. ಆತನು ಪರಿಸಯರನ್ನು ಸದ್ದುಕಾಯರನ್ನು ಮತ್ತೆ ಪ್ರಧಾನ ಯಾಜಕರನ್ನು ನೋಡಿ ಹೇಳಿದೇನೆಂದ್ರೆ, which of you convict me of sin? ಪಾಪವು ಏನಾದರೂ ನನ್ನಲ್ಲಿದೆ ಅಂತ ನೀನು ಯಾರನ್ನ ತೋರಿಸ್ರಿ ಅಂತ ಸವಾಲಾಗ್ತಾ ಇದ್ದಾರೆ. Hallelujah. Hallelujah. Today we can also challenge that which of you can convict us of ಅದೇ sin. ರೀತಿಯಲ್ಲಿ ನಾವು ಕೂಡ ಪರಿಶುದ್ಧರಾಗಿ ಜೀವಿಸ್ತಾ ನಾವು ಸವಾಲು ಹಾಕಬಹುದು. ನಮ್ಮಲ್ಲಿ ಏನಾದರೂ ಅಪರಿಶುದ್ಧವಾಗಿರುವಂತ ವಿಷಯಗಳಿದ್ರೆ ತೋರಿಸ್ರಿ ಎಂದು ಸವಾಲು ಹಾಕಬಹುದು ಜನರಿಗೆ. ನೀವು ಜನರಿಗೆ ಆ ರೀತಿಯಲ್ಲಿ ಸವಾಲು ಹಾಕುವುದಕ್ಕೆ ಸಿದ್ಧವಾಗಿದೆಯಾ? Yes. Don't be frightened. ಭಯಪಡಬೇಡ. Hallelujah. Hallelujah. We can challenge. ನಾವು ಸವಾಲು ಹಾಕಬಹುದು. Amen. Amen. Hallelujah. Hallelujah. John 8:45 verse said. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 45ನೇ ವಚನ ಹೇಳುತ್ತದೆ. He said, I am the truth. ಆತನು ಹೇಳಿದ್ದಾನೆ, ನಾನೇ ಸತ್ಯವೆಂದು. He spoke only truth. ಆತನು ಸತ್ಯವೇ ಮಾತನಾಡುತ್ತಾನೆ. Amen. Amen. In John 14:6 also he said, I am the truth. ಯೋಹಾನ ಸುವಾರ್ತೆ 14:6ನಲ್ಲಿ ಕೂಡ ನಾನೇ ಸತ್ಯವಂತ ಆತನು ಹೇಳಿದನು. So we too also can live truthful life. ನಾವು ಕೂಡ ಸತ್ಯವಾಗಿ ಜೀವಿಸಬಹುದು, ಸತ್ಯವಾಗಿ ಮಾತನಾಡಬಹುದು. We can speak truth. ನಾವು ಸತ್ಯವನ್ನು ಮಾತನಾಡಬಹುದು. Hallelujah. Hallelujah. Hebrews 4:15 said. ಹೆಬ್ರಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ. In all points he was tempted like us, but he did not sin. ಆತನು ನಾವು ಯಾವ ರೀತಿಯಲ್ಲಿ ಶೋಧಿಸಲ್ಪಡ್ತಾ ಹೋಗ್ತಾ ಇದೀವೋ ಆ ರೀತಿಯಲ್ಲಿ ಆತನು ಮನುಷ್ಯನಾಗಿ ಭೂಮಿ ಮೇಲೆ ಬಂದಿರುವಾಗ ಶೋಧಿಸಲ್ಪಟ್ಟಿದ್ದಾನೆ, ಆದರೆ ಆತನು ಪಾಪ ಮಾಡಲಿಲ್ಲ. ಆಮೆನ್. ಬಹಳ ಜನ ಹೇಳ್ತಾರೆ, ನನಗೆ ಬರ್ತದ್ದು ಕಷ್ಟ ಯಾರಿಗೆ ಬಂದಿಲ್ಲ. ಅನೇಕರು ಹೇಳ್ತಾರೆ, ನನಗೆ ಬಂದಿದ್ದ ಕಷ್ಟ ಯಾರಿಗೆ ಬಂದಿಲ್ಲ ಎಂದು. ನಾನೊಬ್ಬನೇ ಭೂಮಿ ಮೇಲೆ ಬಹಳ ಕಷ್ಟಪಡ್ತಾ ಇದ್ದೀನಿ, ಎಲ್ಲರೂ ಆರಾಮಿದ್ದಾರೆ. Everyone is nice on this earth, but I am only suffering. About Jesus said here, ಇಲ್ಲಿ ಯೇಸು ಕುರಿತು ಬರೆಯಲ್ಪಟ್ಟಿದೆ, in all points he was tempted like us. ನಾವು ಹೇಗೆ ಕಷ್ಟಗಳು ಶೋಧನೆಗಳಿಗೆ ಒಳಗಾಗಿದ್ವು ಆ ರೀತಿಯಲ್ಲಿ ಆತನು ಕೂಡ ಶೋಧಿಸಲ್ಪಟ್ಟಿದ್ದಾನೆ, but he did not sin. ಆದರೆ ಆತನು ಪಾಪ ಮಾಡಲಿಲ್ಲ. What temptation you are going through, Jesus also gone through. ನೀನು ಹೋಗ್ತಾ ಇರುವಂತ ಪರಿಸ್ಥಿತಿಯ ಶೋಧನೆ ಅದು ಏನೇ ಆಗಿರಬಹುದು, ಯೇಸು ಕೂಡ ಆ ಪರಿಸ್ಥಿತಿಯಿಂದ ಹೋಗಿದ್ದಾರೆ. What weaknesses you are going through, Jesus also gone through. ನೀನು ಹೋಗಿರುವಂತ ಬಲಹೀನತೆಯಿಂದ ಯೇಸು ಕೂಡ ಹೋಗಿದ್ದಾರೆ. But Bible says he did not sin. ಆದರೆ ಆತನು ವಾಕ್ಯ ಹೇಳುತ್ತದೆ ಆತನು ಪಾಪ ಮಾಡಲಿಲ್ಲ. I tell you, encourage yourself. ನಿನ್ನ ನೀನು ಉತ್ತೇಜಪಡಿಸಿಕೋ. Amen. ಆಮೆನ್.
You say that I don't sin. ನಾನು ಪಾಪ ಮಾಡುವುದಿಲ್ಲ ಅಂತ ನೀನು ಹೇಳಬೇಕು ಅಂತ ಪರಿಸ್ಥಿತಿ ಮಧ್ಯದಲ್ಲಿ ಕೂಡ. Because Jesus lived. ಯಾಕಂದ್ರೆ ಯೇಸು ಹಾಗೆಯೇ ಜೀವಿಸಿದ್ದಾರೆ. In all points of view he was tempted but he did not sin. ಆತನು ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ಶೋಧಿಸಲ್ಪಟ್ಟಿದ್ದಾನೆ, ಆದರೆ ಆತನು ಪಾಪ ಮಾಡಲಿಲ್ಲ. It is possible. ಅದು ಸಾಧ್ಯ. Amen. ಆಮೆನ್. It is possible. ಅದು ಸಾಧ್ಯವಾಗುತ್ತದೆ. Jesus Christ is example for us. ಯೇಸು ಕ್ರಿಸ್ತನು ನಮಗೆ ಉದಾಹರಣೆಯಾಗಿದ್ದಾರೆ. Jesus went to the cross and hanged. That is our curse. ಯೇಸು ಕ್ರಿಸ್ತನು ಸಿಲುಬೆಗೆ ಹೋಗಿ ಸಿಲುಬೆ ಮೇಲೆ ನೇತಾಡಿದ್ದಾರೆ. ಅದು ನಮ್ಮ ಶಾಪಕ್ಕಾಗಿ ಆತನು ಆ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. He shed the blood and died. That is our death. ನಾವು ನಮ್ಮ ಸ್ಥಾನದಲ್ಲಿ ನಾವು ರಕ್ತ ಸುರಿಸದೆ ಆತನು ರಕ್ತ ಸುರಿಸಿ ಮರಣಿಸಿದ್ದಾರೆ. He was buried and taken to hell. That is our punishment. ನಮ್ಮ ಶಿಕ್ಷೆಯಾಗಿ ನಾವು ನರಕಕ್ಕೆ ಹೋಗಬೇಕಾಯಿತು ಪಾಪಿಗಳಾಗಿ, ಆದರೆ ನಮ್ಮ ಶಿಕ್ಷೆಯನ್ನು ಆತನು ಹೊಂದಿಕೊಂಡು ಪಾಪಿಯಾಗಿ ನರಕಕ್ಕೆ ಹೋಗಿದನು ಪಾಪಿ ಸ್ಥಾನದಲ್ಲಿ. In hell he finished all our punishment. ಆ ನರಕದಲ್ಲಿ ನಮ್ಮ ಎಲ್ಲಾ ಒಂದು ಶಿಕ್ಷೆಯನ್ನು ನಾವೇನೇನು ಅನುಭವಿಸಬೇಕಾದೆಲ್ಲ ಕೂಡ ಪೂರೈಸಿದ್ದಾರೆ. Amen. ಆಮೆನ್. He went to hell for another reason, to defeat Satan. ಅಲ್ಲಿ ಇನ್ನೊಂದು ಕಾರಣ ಕೂಡ ಇದೆ. ಅಲ್ಲಿ ನರಕಕ್ಕೆ ಹೋಗಿರುವಂತ ಇನ್ನೊಂದು ಕಾರಣ ಏನಂದ್ರೆ ಅಲ್ಲಿರುವಂತ ಸಾತಾನ ವೈರಿಯನ್ನು ನಾಶಪಡಿಸುವಂತೆ ಸೋಲಿಸುವಂತೆ ಹೋಗಿದನು. You cannot defeat Satan in the earth. ಭೂಮಿ ಮೇಲೆ ಇರುವಾಗ ಆತನು ಸಾತಾನ ಸೋಲಿಸುವುದಿಲ್ಲ. He took our place, went to hell in his place, and he defeated Satan. ನಮ್ಮ ಸ್ಥಾನದಲ್ಲಿ ಯೇಸು ನರಕಕ್ಕೆ ಹೋಗಿ ಆ ಸ್ಥಾನ ನಾವು ಸೋಲಿಸುವಂತೆ ಆತನ ತೆಗೆದುಕೊಂಡು ಸೋಲಿಸಿದ್ದಾರೆ ಸಾತಾನನು. That's what Colossians 2:15 says. ಅದಕ್ಕಾಗಿ ಕೊಲಸಿ 2:15 ಹೇಳುತ್ತದೆ. In hell he spoiled principalities and powers. ಎಲ್ಲಾ ವೈರಿಯ ಶಕ್ತಿಗಳನ್ನೆಲ್ಲ ಕೂಡ ಪ್ರಭುತ್ವಗಳನ್ನು ರಾಜತ್ವಗಳನ್ನು ಆತನು ನಿಶಕ್ತಿಯಾಗಿ ಮಾಡಿದಾನೆ. And made show of them openly. ಎಲ್ಲ ಅಲ್ಲಿರುವಂತಹ ಸ್ಥಳದಲ್ಲಿ ಬಹಿರಂಗವಾಗಿ ಆ ವೈರಿಯನ್ನು ನಿಶಕ್ತಿಯಾಗಿ ನಾಶಪಡಿಸಿ ತೋರಿಸಿದ್ದಾನೆ. And triumph over them, Bible says. ಅಲ್ಲಿ ಜಯಧ್ವನಿ ಆ ವೈರಿ ಮೇಲೆ ಪ್ರಕಟಿಸಿದ ಹಾಗೆ ವಾಕ್ಯ ಹೇಳುತ್ತದೆ. This fight all heaven are looking. ಈ ಒಂದು ಯುದ್ಧವನ್ನು ಆ ಪರಲೋಕದಲ್ಲಿ ಎಲ್ಲರೂ ಕೂಡ ನೋಡಿದ್ದಾರೆ. Hallelujah. ಹಲ್ಲೆಲೂಯಾ. What Jesus spoiled principalities, powers, God made us show to everyone who are in heaven. All the angels are seeing. ಆ ಪರಲೋಕದಲ್ಲಿರುವಂತ ದೇವದೂತರೆಲ್ಲರೂ ಕೂಡ ನೋಡುವಂತೆ ಈ ಒಂದು ಯುದ್ಧವು ಸಾತಾನ ಸಂಗಡ ನರಕದಲ್ಲಿ ನಮ್ಮ ಸ್ಥಾನದಲ್ಲಿ ನಡೆಯುವಂತ ಯುದ್ಧವು ಎಲ್ಲರೂ ನೋಡುವಂತೆ ಏನ್ ಮಾಡಿದ್ದಾರೆ ದೇವರು. Even Old Testament says, oh, those who are in paradise, that's also they are seeing. ಹಳೆ ಒಡಂಬಡಿಕೆಯಲ್ಲಿ ಆ ಪರದೇಶದಲ್ಲಿ ಅಲ್ಲಿ ಇರುವಂತ ಜನರು ಕೂಡ ಇದನ್ನು ನೋಡುವಂತೆ ದೇವರು ಅವಕಾಶ ಕೊಟ್ಟಿದ್ದಾರೆ. That's what Bible says. He made a show openly to all. ಎಲ್ಲರಿಗೂ ಕೂಡ ಇದು ಕಾಣಿಸುವಂತೆ ಆ ಯುದ್ಧವು ನಡೆದಿದೆ. Amen. ಆಮೆನ್. Jesus triumphed over them. ಆ ವೈರಿಯ ಮೇಲೆ ಸಾತಾನ ಮೇಲೆ ಅಂಧಕಾರ ಶಕ್ತಿಗಳ ಎಲ್ಲಾ ಪ್ರಭುತ್ವ ರಾಜತ್ವಗಳ ಮೇಲೆ ಆತನು ಜಯವನ್ನು ಪಡೆದುಕೊಂಡಿದ್ದಾರೆ. All heaven knows that Satan defeated. ಎಲ್ಲ ಪರಲೋಕದಲ್ಲಿರುವಂತ ದೇವರು ಎಲ್ಲರಿಗೆ ಗೊತ್ತಿದೆ ಸಾತಾನನು ಈಗ ಸೋತು ಹೋಗಿದ್ದಾನೆಂದು. All saints know that Satan defeated. ಎಲ್ಲ ಪರಿಶುದ್ಧರು ಪರದೇಶದಲ್ಲಿರುವಂತ ಎಲ್ಲರೂ ಕೂಡ ವೈರಿ ಸೋಲಿಸಲ್ಪಟ್ಟಿದ್ದಾನೆ ಅಂತ ಅವ್ರಿಗೆ ಗೊತ್ತಿದೆ. But those who are in the world, they had not known that Satan defeated. ಆದರೆ ಈ ಲೋಕದಲ್ಲಿರುವಂತ ಜನರಿಗೆ ಗೊತ್ತಾಗ್ತಾ ಇಲ್ಲ ಸಾತಾನು ಸೋಲಿಸಲ್ಪಟ್ಟಿದ್ದಾನೆಂದು. That's what is deceiving everybody. ಆತನು ಸಾತಾನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಎಲ್ಲರಿಗೆ ಮೋಸ ಮಾಡ್ತಾ ಇದ್ದಾನೆ. ಆತನು ಶಕ್ತಿವಂತನೆಂದು ತೋರಿಸಿಕೊಳ್ತಾ. Church knows that. ಆದ್ರೆ Church knows that. ಸಭೆಗೆ ಗೊತ್ತಿದೆ ಇದು. Amen. ಆಮೆನ್. If you are in Christ, you defeated Satan. ನೀನು ಕ್ರಿಸ್ತನಲ್ಲಿದ್ರೆ ನೀವು ಸಾತಾನನ್ನು ಸೋಲಿಸಿದಿ. Amen. Amen. Hallelujah. 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 We are enjoying Jesus' finished work. ನಾವು ಯೇಸು ಕ್ರಿಸ್ತನು ಮಾಡಿ ಮುಗಿಸಿರುವಂತ ಕಾರ್ಯವನ್ನು ಅದನ್ನು ಜಯವನ್ನು ನಾವು ಅನುಭವಿಸ್ತಾ ಇದ್ದೇವೆ, ಆನಂದಿಸ್ತಾ ಇದ್ದೇವೆ. We must experience that victory. ಆ ಒಂದು ಜಯವನ್ನು ನಾವು ಅನುಭವಿಸ್ತಾ ಇದ್ದೇವೆ. We must experience that salvation. ಆ ರಕ್ಷಣೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. And also we must destroy the works of the devil. ಅಷ್ಟು ಮಾತ್ರ ಅಲ್ಲದೆ ನಾವು ಆ ಒಂದು ವೈರಿಯ ಶಕ್ತಿಗಳನ್ನು ನಾವು ಈ ಭೂಮಿ ಮೇಲೆ ನಾಶಪಡಿಸಬೇಕು. Psalms 2nd chapter 8th word said,
ಕೀರ್ತನಗಳು 2ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, ask of me, I will give heathen for your inheritance. ಕೇಳು, ನಾನು ನಿನಗೆ ಎಲ್ಲ ಸ್ವಾಸ್ಥ್ಯವಾಗಿ ಅನ್ಯ ಜನರನ್ನು ಸ್ವಾಸ್ಥ್ಯವಾಗಿ ಕೊಡ್ತೇನೆ ಅಂತೆ. Now heathen are completely controlled by the satanic powers. ಅನ್ಯ ಜನರು ಎಲ್ಲಾ ವೈರಿಯ ಶಕ್ತಿಗಳ ಆಧೀನದಲ್ಲಿ ಇದ್ದಾರೆ. No, you are in Jesus' place here. ನೀವು ಯೇಸು ಕ್ರಿಸ್ತನ ಸ್ಥಾನದಲ್ಲಿ ಇಲ್ಲಿದ್ದೀ ಭೂಮಿ ಮೇಲೆ. You have to destroy the works of the devil, all the satanic works which are working in the heathen. ಆ ಒಂದು ಅನ್ಯ ಜನರು ಇರುವಂತ ರಕ್ಷಣೆ ಹೊಂದದೇ ಇರುವಂತ ಜನರ ಮೇಲೆ ಇರುವಂತ ಆ ವೈರಿಯ ಶಕ್ತಿಗಳನ್ನು ನಾಶಪಡಿಸುವುದಕ್ಕೆ ನೀನು ಇಲ್ಲಿದ್ದೀ ಕ್ರಿಸ್ತನ ಸ್ಥಾನದಲ್ಲಿ. Hallelujah. ಹಲ್ಲೆಲೂಯಾ. Are you able to destroy the works of the devil? ಆ ಶಕ್ತಿಗಳನ್ನು, ಆ ಜನರ ಮೇಲೆ ಇರುವಂತ ವೈರಿಯ ಶಕ್ತಿಗಳನ್ನು ನಾಶಪಡಿಸ್ತೀಯಾ? ಎಸ್. Because you are enjoying his victory. ಯಾಕಂದ್ರೆ ಆತನ ಜಯದಲ್ಲಿ ನೀನಿದೀಯ, ಆನಂದಿಸ್ತಾ You are ಇದ್ದೀಯ. enjoying finished work of Jesus. ಯೇಸು ಕ್ರಿಸ್ತನ ಜಯವನ್ನು ನೀನು ಮಾಡಿ ಮುಗಿಸಿರುವಂತ ಜಯವನ್ನು ನೀನು ಆನಂದಿಸ್ತಾ ಇದ್ದೀ. There are still many people not enjoying that victory. ಅನೇಕರಿದ್ದಾರೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಮಾಡಿ ಮುಗಿಸಿರುವಂತ ಜಯವನ್ನು ಆನಂದಿಸದೆ. You have to make them free. ಅವ್ರನ್ನೆಲ್ಲನ್ನು ಕೂಡ ನಾವು ಬಿಡಿಸಬೇಕು. Not only just asking God, you go and make free. ನೀವು ಬರೇ ಯೇಸು ಕ್ರಿಸ್ತನ ಹತ್ರ, ತಂದೆ ಹತ್ರ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ಅವ್ರನ್ನು ಬಿಡಿಸಂತ ನೀನು ಹೋಗಿ ಅವ್ರನ್ನು ಬಿಡಿಸಬೇಕು. Only believers knows the asking, that's all. ವಿಶ್ವಾಸಿಗಳಿಗೆ ಏನು ಗೊತ್ತಿದೆ ಅಂದ್ರೆ ಬರೇ ಪ್ರಾರ್ಥನೆ ಮಾಡಿ ಕೇಳೋ, ತಂದೆ ಅವ್ರನ್ನು ಬಿಡಿಸು, ಇವ್ರನ್ನು ಬಿಡಿಸಂತ. Always they ask, bidisu. ಬಿಡಿಸು ಡೆಲಿವರ್ ದೆಮ್. But God is saying, you go and free them. ದೇವರು ಹೇಳ್ತಾ ಇದ್ರೆ ನೀನು ಹೋಗಿ ಅವ್ರನ್ನು ಬಿಡಿಸು. Amen. Amen. Tell to somebody, you go and free heathen. You go and make them free. Amen. Amen. And Bible says in the same verse, and uttermost part of the earth as your possession. ಎಲ್ಲಾ ಭೂಮಿ ಕಟ್ಟೆ ಕಡೆವರೆಗೆ ನಿನಗೂ ಸ್ವಾಸ್ಥ್ಯವಾಗಿ ಅದನ್ನು ಸಂಪತ್ತಾಗಿ ಸೊತ್ತಾಗಿ ನೀನು ಕೊಡ್ತೀನಿ ಎಂದು ಹೇಳ್ತಾ ಇದೆ ವಾಕ್ಯವು. That means ಅದನ್ನರ್ಥ, wherever you go, ನೀನು ಎಲ್ಲಿಗೆ ಹೋಗಿದ್ರು take people as your possession. ಅವರು ಜನರೆಲ್ಲ ಕೂಡ ನಾನು ಸ್ವಾಸ್ಥ್ಯವಾಗಿ ಇವರಿಗೆ ಕ್ರಿಸ್ತನಾಗಿ ಸಂಪತ್ತಾಗಿ ತೆಗೆದುಕೊಳ್ಳುತ್ತೇನೆ ಅಂತ ನೀನು ಹೇಳಬೇಕು. Hallelujah. ಹಲ್ಲೆಲೂಯಾ. Wherever you go, win the souls for Christ. ನೀವು ಎಲ್ಲಿಗೆ ಹೋಗಿದ್ರೆ ಕೂಡ ಕ್ರಿಸ್ತನಕ್ಕಾಗಿ ಆತ್ಮಗಳನ್ನು, ಆ ಮನುಷ್ಯರನ್ನು ಗೆಲ್ಲಬೇಕು. You claim them, you win them. ನೀನು ಅವ್ರನ್ನು ದೇವರಕ್ಕಾಗಂತ ಒಪ್ಪಿಸಿಕೊಂಡು ಅವರನ್ನು ಜಯಿಸಬೇಕು. You preach the gospel. ನೀನು ಸುವಾರ್ತೆಯನ್ನು ಸಾರಬೇಕು. You pray for them. ನೀನು ಅವರಿಗಾಗಿ ಪ್ರಾರ್ಥಿಸಬೇಕು. Hallelujah. ಹಲ್ಲೆಲೂಯಾ. Let the truth make them free. ಅವರ ಆ ಸತ್ಯವು, ನೀವು ಹೇಳುವಂತ ಸತ್ಯವು ಅವರನ್ನು ಸ್ವತಂತ್ರರಾಗಿ ಮಾಡಲಿ. Without sharing the gospel, how they will come to know the truth of God's word? ನೀನು ಸುವಾರ್ತೆಯನ್ನು ಸಾರದೆ ಹೇಗೆ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ದೇವರ ವಿಷಯಗಳನ್ನು? You are here to take the heathen as a God's inheritance. ನೀನು ಇಲ್ಲಿದಿ ಸುವಾರ್ತೆಯನ್ನು ಸಾರುತ್ತಾ ದೇವರಕ್ಕೆ ಅವರನ್ನು ಸ್ವಾಸ್ಥ್ಯವಾಗಿ ನಾವು ಪಡೆದುಕೊಳ್ಳುವಂತೆ. You are here to take the uttermost part of that as our possession. ಎಲ್ಲ ಕಟ್ಟಕಡೆ ಎಲ್ಲ ಕೂಡ ಎಲ್ಲ ಜನರನ್ನು ನಾವು ಸಂಪತ್ತಾಗಿ ಪಡೆದುಕೊಳ್ಳುವುದಕ್ಕೆ ನಾವಿಲ್ಲಿದ್ದೇವೆ. 1 John 5th chapter 4th verse said. ಮೊದಲನೇ ಯೋಹಾನನು 5th chapter 4th verse. 5ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, Whatsoever is born of God is overcometh the world. ಯಾರು ದೇವರಿಂದ ಹುಟ್ಟಿದ್ದಾರೋ, ಏನು ದೇವರಿಂದ ಹುಟ್ಟಿದ್ದಾರೋ, ಯಾರು ದೇವರಿಂದ ಹುಟ್ಟಿದ್ದಾರೋ ಅವರು ಲೋಕವನ್ನು ಜಯಿಸಿದ್ದಾರೆ. Whatsoever is born of God is overcometh the world. ಯಾರೇ ಆಗಲಿ ಏನೇ ಆಗಲಿ ದೇವರಿಂದ ಹುಟ್ಟಿರುವಂತ ಪ್ರತಿಯೊಬ್ಬರು ಕೂಡ ಈ ಲೋಕವನ್ನು ಜಯಿಸಿದ್ದಾರೆ. Hallelujah. Hallelujah. Here not saying whosoever, here saying whatsoever. ಇಲ್ಲಿ ಯಾರು ಅಂತಿಲ್ಲ, ಯಾವುದು ದೇವರಿಂದ ಹುಟ್ಟಿದ್ದೋ ಅವೆಲ್ಲ ಕೂಡ ಲೋಕವನ್ನು ಜಯಿಸಿದೆ. ಯಾವುದು ದೇವರಿಂದ ಹುಟ್ಟಿದ್ದೋ ಅವೆಲ್ಲ ಕೂಡ ಲೋಕವನ್ನು ಜಯಿಸಿದಿ. Hallelujah. Hallelujah. ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಿರುವಂತಹ ಪ್ರತಿ ವಿಷಯಗಳು ಕೂಡ ಲೋಕವನ್ನು ಜಯಿಸಿದೆ. ಲೋಕದಿಂದ ದೇವರಿಂದ ಏನೇನು ಉಂಟು ಮಾಡಲ್ಪಟ್ಟಿದ್ದೋ ಅದೆಲ್ಲ ವಿಷಯಗಳು ಲೋಕವನ್ನು ಜಯಿಸಿದೆ. ಬಹಳ ಜನರು ಅಂತಾರೆ ಇಲ್ಲಿ ವಾಟ್ ಇರಬಾರ್ದು, ಇಲ್ಲಿ ಹೂ ಅಂತ ಇರಬೇಕು ಅಂತಂದ್ರೆ, ಇಲ್ಲಿ ಹೂ ಯಾರು ಅಂತ ಇರಬೇಕು, ಏನೇನು ಅಂತ ಇರಬಾರ್ದು ಅಂತ ಹೇಳ್ತಾರೆ. ವಾಕ್ಯವು ಏನ್ ಹೇಳ್ತದೋ ಅದೇ ಸತ್ಯ. ವಾಕ್ಯವೇನು ಹೇಳುತ್ತದೋ,
ಯಾವುದು ದೇವರಿಂದ ಹುಟ್ಟಿದೋ ಅದೆಲ್ಲ ಕೂಡ ಲೋಕವನ್ನು ಜಯಿಸಿದೆ ಎಂದು. This is the victory that overcometh the world. ಈ ಲೋಕವನ್ನು ಜಯಿಸಿರುವಂತ ವಿಜಯವಿದೇ ಆಗಿದೆ. Amen. ಆಮೆನ್. In amplified version said like this. ಆಂಪ್ಲಿಫೈಡ್ ಬೈಬಲ್ ದಲ್ಲಿ ಭಾಷಾಂತರದಲ್ಲಿ ನಾವು ನೋಡುವಾಗ Whosoever born of God is victorious over the world. ಯಾವುದು ದೇವರಿಂದ ಹುಟ್ಟಿದೋ ಅದೆಲ್ಲ ಕೂಡ ಲೋಕದ ಮೇಲೆ ಜಯ ಹೊಂದಿದೆ. This is the victory that conquers the world. ಇದೇ ಲೋಕವನ್ನು ಜಯಿಸಿರುವಂತ ಜಯವು. That is even our faith. ಅದು ನಮ್ಮ ವಿಶ್ವಾಸವಾಗಿದೆ. Amen. ಆಮೆನ್. I tell you, church is born of God. ನಾನು ಹೇಳ್ತೇನೆ ಸಭೆ ದೇವರಿಂದ ಹುಟ್ಟಿದೆ. Amen. ಆಮೆನ್. Not single person. Sabhe means we all sabhe. ಸಭೆ ಅಂದ್ರೆ ಎಲ್ಲರೂ ಯೇಸು ಕ್ರಿಸ್ತನಲ್ಲಿರುವಂತ ಎಲ್ಲರೂ ಕೂಡ ದೇವರಿಂದ ಹುಟ್ಟಿದ್ದಾರೆ. All born of God. ನಾವೆಲ್ಲರೂ ದೇವರಿಂದ ಹುಟ್ಟಿದ್ದೇವೆ. Hallelujah. ಅಲ್ಲಿ ಅವಯವಗಳು ನಾನಿಲ್ಲಪ್ಪ ಅಂತ ಯಾರನ್ನ ಹೇಳ್ತೀರಾ ಇಲ್ಲಿ? ನಾನು ದೇವರಿಂದ ಯಾರನ್ನ ಹೇಳದಂಗಿದ್ರೆ ಕೈ ಎತ್ತಿರಿ ನೋಡ್ಬೇಕು. ನಾನು ಐ ವಾಂಟ್ ಟು ಸಿ ದೆಮ್. ಹೌ ಮೆನಿ ಆರ್ ಹಿಯರ್ born of God? ದೇವರಿಂದ ಹುಟ್ಟಿದವರೆಲ್ಲರೂ ಕೈಗಳು ತೋರಿಸ್ರಿ. ಆಮೆನ್. Hallelujah. 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 Bible says church of God born of God. ಸತ್ಯವೇದ ಹೇಳುತ್ತದೆ ದೇವರ ಸಭೆ ದೇವರಿಂದ ಹುಟ್ಟಿದೆ. Scriptures are born of God. ಆ ವಾಕ್ಯಗಳು ದೇವರಿಂದ ಹುಟ್ಟಿದೆ. Whatsoever born of God is victorious over the world. ದೇವರಿಂದ ಹುಟ್ಟಿದ ಎಲ್ಲಾ ವಿಷಯಗಳು ಲೋಕವನ್ನು ಜಯಿಸಿದೆ. Our faith conquers the world. ನಮ್ಮ ವಿಶ್ವಾಸವು ಲೋಕವನ್ನು ಜಯಿಸಿದೆ. Why our faith conquers the world? ಯಾಕೆ ನಮ್ಮ ವಿಶ್ವಾಸವನ್ನು ಲೋಕವನ್ನು ಜಯಿಸಿದೆ? John 16 chapter 33rd verse said. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ ಹೇಳುತ್ತದೆ. Jesus said, ಯೇಸು ಹೇಳಿದ್ದಾರೆ, I overcome the world. ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಯೇಸು ಹೇಳ್ತಾ ಇದ್ದಾರೆ. If Jesus overcome the world for our sake, ಯೇಸುವು ಲೋಕವನ್ನು ನಮಗಾಗಿ ಜಯಿಸಿರುವಾಗ we don't have to overcome the world. ಮತ್ತೆ ನಾವು ಲೋಕವನ್ನು ಜಯಿಸುವುದು ಬೇಕಾಗಿಲ್ಲ. ಜಯಿಸಿದಂಗೆನೆ ನಾವು ಕೂಡ ಲೋಕವನ್ನು. Our faith is our victory. ನಾವು ವಿಶ್ವಾಸವಿಟ್ಟಿದ್ರೆ ಆ ಮಾತಿನ ಮೇಲೆ, ಆ ವಾಕ್ಯದ ಮೇಲೆ ಅದೇ ಜಯವು. Hallelujah. Hallelujah. Our faith must be in His finished work. That is our victory. ನಮ್ಮ ವಿಶ್ವಾಸ ಯಾವ್ದ ಮೇಲೆ ಇರಬೇಕಂದ್ರೆ ಯೇಸು ಕ್ರಿಸ್ತನ ನಮ್ಮ ಸ್ಥಾನದಲ್ಲಿ ಮಾಡಿ ಮುಗಿಸಿರುವಂತ ವಿಷಯದ ಮೇಲೆ ಇಟ್ಟಿರುವಾಗ ಅದೇ ನಮ್ಮ ಜಯವು. We don't have to do it what Jesus already did. ಯೇಸು ಏನೇನು ಮಾಡಿದನೋ ಮತ್ತೆ ನಾವು ಆ ವಿಷಯಗಳನ್ನು ಹೋಗಿ ನಾವು ಮಾಡುವುದು ಬೇಕಾಗಿಲ್ಲ. We don't have to go to the cross again and again. ಮತ್ತೆ ನಾವು ಸಿಲುಬೆಗೆ ಹೋಗಿ ನಾವು ಅಲ್ಲಿ ಏನೋ ಕಾರ್ಯ ಮಾಡುವುದಿಲ್ಲ ಅಲ್ಲ. ಆಮೆನ್. ಆಮೆನ್. ಪ್ರತಿ ವರ್ಷ ಕ್ರೈಸ್ತರು ಶುಭ ಶುಕ್ರವಾರ ಬಂದರೆ ಕ್ರಾಸ್ಗೆ ಹೋಗ್ತಾರೆ. ಮತ್ತೆ ಭಾನುವಾರ ರಿಸರೆಕ್ಷನ್ ಡೇಗೆ ಕ್ರಾಸ್ಲಿಂದ ಇಳಿತಾರೆ. ಅಷ್ಟರೊಳಗೆ ಹೋಗಿ ನರಕಕ್ಕೆ ಹೋಗಿ ಒಳಗೆ ಹೋಗಿ ಬಂದುಬಿಡ್ತಾರೆ. ಮತ್ತೆ ಬರೋ ವರ್ಷಕ್ಕಾಗಿ ಅದನ್ನು ನೋಡ್ತಾ ಇರ್ತಾರೆ. ಡೋಂಟ್ ಬಿ ಲೈಕ್ ದಟ್. ಆ ರೀತಿಯಲ್ಲಿ ಏನೋ ಪದ್ಧತಿ ಪ್ರಕಾರವಾಗಿ ಈ ದಿನ ನಾನು ಕೂಡ ಸಿಲುಬೆಗೆ ಹೋಗಿ ಮತ್ತೆ ಬಂದಿದ್ದೀನಿ, ಆ ರೀತಿಯಲ್ಲಿ ಇರಬಾರದು. ಹಲ್ಲೆಲೂಯಾ. ಯಾವಾಗಲೂ ನೀವು Our faith is in His finished work. ನಮ್ಮ ವಿಶ್ವಾಸವು ಆತನು ಮಾಡಿ ಮುಗಿಸಿದ್ದಾನೆ ನನ್ನ ಸ್ಥಾನದಲ್ಲಿ ಅನ್ನುವಂಥದ್ದು ಜಯವು. Our victory is in His finished work. ನಮ್ಮ ಜಯವು ಆತನು ಮಾಡಿ ಮುಗಿಸಿರುವಂತ ಕಾರ್ಯದ ಮೇಲೆ ಇರಬೇಕು. We don't have to do it again. ಮತ್ತೆ ಅದನ್ನು ನಾವು ಮಾಡುವುದು ಬೇಕಾಗಿಲ್ಲ. Jesus already conquered the world. ಯೇಸು ಆಗಲೇ ಲೋಕವನ್ನು ಜಯಿಸಿದ್ದಾರೆ. That's what He said, cheer up my children. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ನನ್ನ ಮಕ್ಕಳೇ ನೀವು ಆನಂದವಾಗಿರ್ರಿ. I conquered the world, cheer up. ನಾನು ಲೋಕವನ್ನು ಜಯಿಸಿದೆ, ನೀವು ಆನಂದಿಸಿರಿ. ಅರೆ ಯೇಸು ಸ್ವಾಮಿ ಜಯಿಸಿದ್ರೆ ಕಾಂಕರ್ ದ ವರ್ಲ್ಡ್, ನಾವು ಯಾಕೆ ಸಂತೋಷ ಪಡಬೇಕು? ಯೇಸು ಕ್ರಿಸ್ತನ ಜಯಿಸಿದ್ರೆ ನಾವು ಯಾಕೆ ಆನಂದ ಪಡಬೇಕು? Because that is our victory. ಯಾಕಂದ್ರೆ ಆ ಜಯವು ಲೋಕವನ್ನು ಜಯಿಸಿರುವಂತಹ ಜಯವು ನಮ್ಮದು, ನಮ್ಮ ಸ್ಥಾನದಲ್ಲಿ ಜಯಿಸಿದ್ದಾರೆ. Hallelujah. Hallelujah. ಅವನು ಯಾರೋ ಸಿಕ್ಸರ್ ಹೊಡೆದ್ರೆ ವರ್ಲ್ಡ್ ಕಪ್ ಬಂದ್ರೆ ನಾವು ಇಲ್ಲಿ ಜಗಳಾಡ್ತಾ ಇರ್ತೀವಿ. ಅದು ಅವಂದು ಜಯ, ನಮ್ದಲ್ಲ. ಇದು ಯೇಸು ಸ್ವಾಮಿ ಮಾಡಿರುವಂತ ವಿಕ್ಟರಿ, ದಟ್ ಇಸ್ ಅವರ್ಸ್. ಆದರೆ ಯೇಸು ಸ್ವಾಮಿ ಏನೇನು ಮಾಡಿದನೋ ಅದೆಲ್ಲ ನಮಗಾಗಿ ಮಾಡಿದ್ದು. Hallelujah. Hallelujah. That's what Jesus said, cheer up. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ಆನಂದಿಸ್ರಿ, ಸಂತೋಷ ಪಡ್ರಿ. Because that is your victory. ಯಾಕಂದ್ರೆ ಅದು ನಿನ್ನ ಜಯವಾಗಿದೆ. ನಾನು conquered the world for your sake. You cheer up. ನಾನು ಲೋಕವನ್ನು ನಿನಗಾಗಿ ಜಯಿಸಿದೆ, ಅದಕ್ಕಾಗಿ ಆನಂದಿಸು. We are walking by faith. ನಾವು ವಿಶ್ವಾಸದಿಂದ ನಡೆಯುವಂತ ಜನರು. That is our victory. ಅದೇ ನಮ್ಮ ಜಯವು. Our faith on Jesus victory, that is our faith. ನಮ್ಮ ವಿಶ್ವಾಸವು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ, ಅದೇ ಯೇಸು ಕ್ರಿಸ್ತನ ಮೇಲೆ, ಅದೇ ನಮ್ಮ ಜಯವು.
Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. What is our faith? ನಮ್ಮ ವಿಶ್ವಾಸವೇನಾಗಿದೆ? Living in his victory. ಆತನ ಜಯದಲ್ಲಿ ಜೀವಿಸುವುದು. In this world, living in his victory is our faith. ಈ ಲೋಕದಲ್ಲಿ ಆತನ ಜಯದಲ್ಲಿ ನಾವು ಜೀವಿಸುವುದೇ ನಮ್ಮ ವಿಶ್ವಾಸವು. First John 4th chapter 4th verse said, ಮೊದಲನೇ ಯೋಹಾನ 4ನೇ ವಚನ ಹೇಳುತ್ತದೆ, Bible says, ಸತ್ಯವೇದ ಹೇಳುತ್ತದೆ, little children, ಚಿಕ್ಕ ಮಕ್ಕಳೇ, you are of God. ನೀವು ದೇವರಿಂದ ಬಂದಿದ್ದವರು, You are of God. ನೀನು ದೇವರಿಗೆ ಸಂಬಂಧಪಟ್ಟವರು. I tell you, how can we forget this? ಹೇಗೆ ನಾವು ಇದನ್ನು ಮರೆತುವೆ? ದೇವರಿಗೆ ಸಂಬಂಧಪಟ್ಟಿದ್ದವರು. ಯಾರಾದ್ರೂ ಮರೆತು ಹೋಗಿದ್ದೀರಾ? ನೀನು ದೇವರಿಗೆ ಸಂಬಂಧಪಟ್ಟಿಲ್ಲ ಅಂತ ಅನ್ಕೊಂಡಿದ್ದೀರಾ? Scripture says you are of God. ಸತ್ಯವೇದ ಹೇಳುತ್ತದೆ, ನೀನು ದೇವರಿಗೆ ಸಂಬಂಧಪಟ್ಟವರು. How can we forget this? ಹೇಗೆ ನಾವು ಈ ಮಾತನ್ನು ಮರೆತು ಹೋಗುತ್ತೀವಿ? Because we are of God. ನಾವು ದೇವರಿಗೆ ಸಂಬಂಧಪಟ್ಟವರು. Amen. Amen. Wherever you go, let this be conscious to you. ನೀವು ಎಲ್ಲಿಗೆ ಹೋಗಿದ್ರು ಕೂಡ ನಿನ್ನ ಮನಸ್ಸಿನಲ್ಲಿ ಈ ಮನೋಭಾವನೆ ಇರಬೇಕು, ನಾನು ದೇವರಿಗೆ ಸಂಬಂಧಿಸಲ್ಪಟ್ಟಿರುವಂತ ವ್ಯಕ್ತಿ ಎಂದು. You are not of this world. ನೀನು ಈ ಲೋಕ ಸಂಬಂಧಿ ಅಲ್ಲ, You are of God. ನೀನು ದೇವರ ಸಂಬಂಧಿ. Hallelujah. ಹಲ್ಲೆಲೂಯಾ. That's what Bible says. You are of God, little children. ಅದಕ್ಕೆ ಸತ್ಯವೇದ ಹೇಳುತ್ತದೆ, ಚಿಕ್ಕ ಮಕ್ಕಳೇ ನೀವು ದೇವರ ಸಂಬಂಧಿಕರು. You have overcome them. ನೀವು ಅವರನ್ನು ಜಯಿಸಿದಿರಿ. Amen. Amen. Hallelujah. Because you are of God, you have overcome ನೀವು them. ದೇವರಿಗೆ ಸಂಬಂಧಿಸಲ್ಪಟ್ಟಿದ್ದವರು, ಅದಕ್ಕಾಗಿ ನೀವು ಅವರನ್ನು ಲೋಕದಲ್ಲಿರುವವರನ್ನು ಜಯಿಸಿದಿರಿ. ಯಾರನ್ನು ಜಯಿಸಿದ್ವಿ ನಾವು? ಯಾರನ್ನು ಜಯಿಸಿದಿವಿ? There are many satanic agents are here in this world. ಈ ಲೋಕದಲ್ಲಿ, ಪ್ರಪಂಚದಲ್ಲಿ ಅನೇಕ ಸಾತಾನನಿಂದ ನಡೆಸಲ್ಪಡುವಂತ ಏಜೆಂಟ್ಸ್ ಇದ್ದಾರೆ. They are working against Christians. ಕ್ರೈಸ್ತವ ಜನರಿಗೆ ವಿರುದ್ಧವಾಗಿ, ಯೇಸು ಕ್ರಿಸ್ತನ ಜನರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವವರು ಇದ್ದಾರೆ. They are working against mankind. ಮನುಷ್ಯ ಜಾತಿಗೆ ಎಲ್ಲ ಕೂಡ ನಾಶಪಡಿಸುವುದಕ್ಕೆ ವಿರುದ್ಧವಾಗಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ. Destroy whole world. ಲೋಕವನ್ನೇ ನಾಶಪಡಿಸಬೇಕಂತ ಅವ್ರು ನೋಡ್ತಾ ಇದ್ದಾರೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Bible says you have overcome them. ಸತ್ಯವೇದ ಹೇಳುತ್ತದೆ, ನೀನು ಅವರನ್ನು ಜಯಿಸಿದಿ. What all their planning strategies, I tell you, we have overcome them already. ಆ ಸಾತಾನು, ಆ ಏಜೆಂಟ್ಸ್ ಮಾಡುವಂತ ಯೋಚನೆಗಳು, ಆ ಒಂದು ಕುತಂತ್ರಗಳನ್ನು, ಎಲ್ಲ ಏನೇನು ಯೋಚನೆ ಮಾಡ್ತಾ ಇದ್ದಾರೆ ವಿರುದ್ಧವಾಗಿ, ಅವನ್ನೆಲ್ಲ ಕೂಡ ನಾವು ಜಯಿಸಿದ್ದೇವೆ. ಆಮೆನ್. ಆಮೆನ್. ಇವಾಗ ಬರ್ತಾ ಇದೆ ಯೂಟ್ಯೂಬ್ಗಳಲ್ಲಿ. ಮೊದಲು ಅವಾಗ ನಿಮಗೆ ವ್ಯಾಕ್ಸಿನ್ ಔಷಧವಾಗಿ ಬಂದಿದೆ, ಇವಾಗ ಅದು ನಿಮಗೆ ವಿಷವಾಗಿ ಮಾರ್ಪಟ್ಟಿದೆ ಎಂಬುದಾಗಿ. ಈಗ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀವಿ, ವ್ಯಾಕ್ಸಿನ್ ಹಾಕೊಂಡಿದ್ದವರನ್ನು ಮೊದಲು ಹಾಕೊಳ್ರಿ, ಅದು ಔಷಧ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ಅದು ವಿಷವಾಗಿ ಮಾರ್ಪಡಿಸಲ್ಪಟ್ಟಿದೆ ಅಂತ ನ್ಯೂಸ್ ಬರ್ತಾ ಇದೆ. WHO, World Health Organization itself announced this. ಈ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗ ಅನೌನ್ಸ್ ಮಾಡಿದ್ದಾರೆ. Many people are died because of vaccination. They given report this. ಈಗ ಹೇಳ್ತಾ ಇದ್ದಾರೆ, ಅವರು ಅನೇಕರು ವ್ಯಾಕ್ಸಿನ್ ಲಸಿಕೆ ತೆಗೆದುಕೊಂಡು ಅವರು ಜನರು ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ವಿಷವಾಗಿ ಮಾರ್ಪಡಿಸಲ್ಪಟ್ಟಿದೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. But in 2020 only we overcome them. ಆದರೆ 2020ನೇ ವರ್ಷದಲ್ಲಿ ಈ ಲಸಿಕೆ ಬಗ್ಗೆ ಬಂದಾಗ ನಾವು ಜಾಗೃತೆಯುಳ್ಳವರಾಗಿ ಅದನ್ನು ಜಯಿಸಿದ್ದೇವೆ. Hallelujah. Amen. That's what we announce in the church. Don't take vaccine. ಅದಕ್ಕಾಗಿ ಸಭೆಯಲ್ಲಿ ಪ್ರಕಟಿಸಿದ್ದಾರೆ, ನೀವು ವ್ಯಾಕ್ಸಿನ್ ತೆಗೆದುಕೊಳ್ಳಬೇಡ್ರಿ, ಇದು ಸತ್ಯ ಅಲ್ಲ ಎಂದು. Amen. Amen. Hallelujah. Hallelujah. Now they are saying heart attack ಆಗೋದು ಅದರಿಂದನೇ ಆಗ್ತದೆ, ಪ್ಯಾರಾಲಿಟಿಕ್ ಆಗೋದು ಅದರಿಂದನೇ ಆಗ್ತದೆ, ಮೆನಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕೂಡ ಕ್ಲಾಟ್ ಆಗ್ತಾ ಇದೆ ಎಂಬುದಾಗಿ ದೇ ಆರ್ ಅನೌನ್ಸಿಂಗ್ ನಾವು. ಈಗ ಅವರು 4 ವರ್ಷ ಆಗ್ತಾ ಇರುವಾಗ ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ, ಅದು ತೆಗೆದುಕೊಂಡವ್ರಿಗೆ ಈಗ ಎಫೆಕ್ಟ್ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾ ಇದೆ, ಮತ್ತೆ ಪ್ಯಾರಾಲಿಟಿಕ್ ಆಗ್ತಾ ಇದ್ದಾರೆ, ಪಾರ್ಶ್ವ ಓಡ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಐ ಟೆಲ್ ಯು, we are overcome them already. ನಾನು ಹೇಳ್ತೇನೆ, ನಾವು ಅವ್ರನ್ನು ಆಗಲೇ ಆ ಸೈಟನಿಕ್ ಏಜೆನ್ಸೀಸ್ ನಾವು ಜಯಿಸಿದ್ದೇವೆ. All forces of darkness, wicked spirit of evil, they are working through the masterminds. ಅವರು ಸಾತಾನ್ನ ಯೋಜನೆಗಳು, ಪನ್ನಾಗಗಳಿಂದ ಕೆಲವರು ವಿಷಯಗಳನ್ನು ಮಾಡ್ತಾ ಇದ್ದಾರೆ ಮನುಷ್ಯರಿಗೆ. There are people worked by the forces of darkness. ಸಾತಾನ್ನ ವೈರಿಯ ಶಕ್ತಿಗಳ ಆಧೀನದಲ್ಲಿದ್ದುಕೊಂಡು ಜನರನ್ನು ನಾಶಪಡಿಸುವುದಕ್ಕೆ
ಕೆಲವರು ಕಾರ್ಯ ಮಾಡ್ತಾ ಇದ್ದಾರೆ. Their mastermind is to do evil things, to present evil things in this world. ಅವರ ಮನಸ್ಸೆಂತ ಮನಸ್ಸಂದ್ರೆ ಎಲ್ಲ ಕೆಟ್ಟದ್ದು ಮಾಡಬೇಕು, ಎಲ್ಲರನ್ನು ಸಾಯಿಸಬೇಕೆಂತ. What all they planned, we already overcome them in Jesus' name. ಅವರೇನೇನು ಯೋಚನೆಗಳು ಮಾಡಿದಾರೋ ಅದರಲ್ಲಿ ನಾವು ಮುಳುಗದೆ ನಾವು ಜಯಿಸಿದ್ದೇವೆ ಯೇಸು ಕ್ರಿಸ್ತನಲ್ಲಿ. Amen. ಆಮೆನ್. Why? ಯಾಕೆ? Read that 4th verse again. ನಾಲ್ಕನೇ ವಚನ. 1 John 4th chapter 4th verse. ಮೊದಲನೇ ಯೋಹಾನ 4ನೇ ಅಧ್ಯಾಯ 4ನೇ ವಚನ ಓದ್ರಿ. My little children, you are of God. ನನ್ನ ಚಿಕ್ಕ ಮಕ್ಕಳೇ, ನೀವು ದೇವರ ಸಂಬಂಧಿಕರು, You have overcome them. ನೀವು ಅವರನ್ನು ಜಯಿಸಿದಿರಿ. Because ಯಾಕಂದ್ರೆ he that is in you is greater than he that is in the world. ಯಾಕೆ ಜಯಿಸಿದ್ದಾರೆ ಅಂದ್ರೆ ನಿನ್ನ ಒಳಗೆ ಇರುವ ಆತನು ದೊಡ್ಡಾತನು ಈ ಲೋಕದಲ್ಲಿರುವವನಕ್ಕಿಂತ ದೊಡ್ಡಾತನು. Amen. ಆಮೆನ್. How we overcome? ಹೇಗೆ ನಾವು ಜಯಿಸಿದ್ದೇವೆ? Because greater one dwells in us. ದೊಡ್ಡಾತನು ನಮ್ಮಲ್ಲಿ ನೆಲೆಗೊಂಡಿದ್ದ ಕಾರಣ He is directing us. ಆತನು ನಮಗೆ ನಡೆಸುತ್ತಾ ಬಂದಿದ್ದಾನೆ. Hallelujah. ಹಲ್ಲೆಲೂಯಾ. He is helping us. ನಮಗೂ ಸಹಾಯ ಮಾಡಿದ್ದಾನೆ ಆತನು. He is revealing us all their plans, strategies and schemes. ಅವ್ರು ಮಾಡುವಂತ ಯೋಚನೆಗಳನ್ನ ಎಲ್ಲ ಸಾತಾನ ಏಜೆನ್ಸ್ ಮಾಡುವಂತ ಎಲ್ಲಾ ವಿಷಯಗಳನ್ನು ಒಳಗಿದ್ದುಕೊಂಡು ಇದು ಸರಿ ಇದಲ್ಲ ಅಂತ ನಮಗೂ ಆತನು ಬೋಧಿಸ್ತಾ ಬಂದಿದ್ದನು. Greater one dwells in us. ದೊಡ್ಡ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. He is greater than one who is in the world. ಆತನು ನಮ್ಮಲ್ಲಿರುವ ಆತನು ಈ ಲೋಕದಲ್ಲಿರುವವನಿಗಿಂತ ದೊಡ್ಡವನು. 5th verse said, 5ನೇ ವಚನ ಹೇಳುತ್ತದೆ, they are of the world, ಅವರೇನೋ ಲೋಕ ಸಂಬಂಧರು, but we are of God. ಆದ್ರೆ ನಾವು ದೇವರ ಸಂಬಂಧರು. ಆಮೆನ್. Hallelujah. ಹಲ್ಲೆಲೂಯಾ. Those are in the world, they are of the world, but we are of God. ಲೋಕದಲ್ಲಿರುವವರು ಲೋಕ ಸಂಬಂಧರು, ನಾವು ಕ್ರಿಸ್ತನಲ್ಲಿದ್ದವರು ದೇವರ ಸಂಬಂಧರು. You are of God mean ನೀನು ದೇವರ ಸಂಬಂಧಿ ಅಂದ್ರೆ ಅರ್ಥ your origin is of God. ನಿನ್ನ ಒಂದು ಹುಟ್ಟಿಸುವಿಕೆ, ನಿನ್ನ ಮೂಲವು ದೇವರಿಂದ ಬಂದಿದೆ. Amen. Do you believe that your origin is God? ನಿನ್ನ ಮೂಲವು ದೇವರಿಂದ ಅಂತ ನೀನು ನಂಬುತ್ತೀಯಾ? ಆಮೆನ್. That means you are born of God. ಅದನ್ನ ಅರ್ಥ ಏನಂದ್ರೆ ದೇವರಿಗೆ ನೀನು ಹುಟ್ಟಿದಿ. That's what Jesus said in John 3rd chapter 3rd verse. ಅದಕ್ಕಾಗಿ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಹೇಳ್ತಾರೆ, Except man be born again, he cannot see the kingdom of ಒಬ್ಬ God. ಮನುಷ್ಯನು, ಒಬ್ಬ ವ್ಯಕ್ತಿ ತಿರುಗಿ ಜನ್ಮಿಸದೇ ಇದ್ದರೆ ಆತನು ದೇವರ ರಾಜ್ಯವನ್ನು ನೋಡುವುದಿಲ್ಲ ಎಂದು. Hallelujah. ಹಲ್ಲೆಲೂಯಾ. You become new creation. ನೀನು ನೂತನ ಸೃಷ್ಟಿ ಆಗಿದೆಯಾ ಈಗ? Your old spirit man has to be taken out. You have to be created newly. ನಿನ್ನ ಹಳೆ ಆತ್ಮ ಮನುಷ್ಯನು ತೆಗೆದು ಹಾಕಲ್ಪಟ್ಟು ಒಳಗ ಕ್ರಿಸ್ತನಲ್ಲಿರುವಂತ ಆತ್ಮ ಮನುಷ್ಯನು ಹೊಸದಾಗಿ ಉಂಟು ಮಾಡಲ್ಪಟ್ಟಿದ್ದಾನೆ. When you believe Jesus Christ is God and confess Jesus Christ is Lord of your life, then Jesus life enter in you, taken out old man's spirit and create new man. ನೀನು ಯಾವಾಗ ಯೇಸು ಕ್ರಿಸ್ತ ನನ್ನ ಜೀವನಕ್ಕೆ ಒಡೆಯನು ಅಂತ ವಿಶ್ವಸಿಸಿ ಬಾಯಿಂದ ಅರಿಕೆ ಮಾಡುವಾಗ ಯೇಸು ಕ್ರಿಸ್ತನ ಜೀವವು ನಿನ್ನಲ್ಲಿ ಪ್ರವೇಶಿಸಿ ಹಳೆ ಆತ್ಮ ಮನುಷ್ಯನು ತೆಗೆದುಹಾಕಿ ದೇವರು ಹೊಸದಾಗಿ ಹೊಸ ಆತ್ಮನು ಕ್ರಿಸ್ತನ ಆತ್ಮ ನಿನ್ನಲ್ಲಿ ಉಂಟು ಮಾಡಿದ್ದಾರೆ. Whoever new creation here, I tell you, you are born of God. ಯಾರು ನೂತನ ಸೃಷ್ಟಿಯಾಗಿದ್ದಾರೋ ಅವರೆಲ್ಲರೂ ಕೂಡ ದೇವರಿಗೆ ಹುಟ್ಟಿದ್ದಾರೆ. Amen. ಆಮೆನ್. Hallelujah. ಹಲ್ಲೆಲೂಯಾ. You are Christ side. ನೀನು ಕ್ರಿಸ್ತನಿಗೆ ಸಂಬಂಧಪಟ್ಟವರು. Christ liveth in you. ಕ್ರಿಸ್ತನ್ ನಿಮ್ಮಲ್ಲಿ ಜೀವಿಸ್ತಾರೆ, Amen. ಜೀವಿಸ್ತಿದ್ದಾರೆ. Hallelujah. ಹಲ್ಲೆಲೂಯಾ. Here not talk about whose side you are. ಇಲ್ಲಿ ನೀವು ಯಾರಿ ಕಡೆ ಯಾರಿ ಪಕ್ಷವಾಗಿದ್ದೀವಿ ಅಂತ ಹೇಳ್ತಾ ಇಲ್ಲ. Here talk about who in them. ನಿಮ್ಮಲ್ಲಿ ಯಾರಿದ್ದಾರೆ ಅಂತ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Amen. ಆಮೆನ್. 5th verse said, 5ನೇ ವಚನ ಹೇಳ್ತದೆ, they are of the world, ಅವರೇನೋ ಲೋಕ ಸಂಬಂಧಿರು, therefore they speak of the world. ಅದಕ್ಕಾಗಿ ಅವರು ಲೋಕ ವಿಷಯಗಳನ್ನೇ ಮಾತನಾಡ್ತಾರೆ. World heareth them. ಆ ಲೋಕದಲ್ಲಿರುವಂತ ಜನರು ಅವರ ಮಾತುಗಳನ್ನು ಕೇಳಿ ನಂಬುತ್ತಾರೆ. Hallelujah. ಹಲ್ಲೆಲೂಯಾ. But we are not of the world. ಆದ್ರೆ ನಾವು ಲೋಕ ಸಂಬಂಧರಲ್ಲ. We don't hear them. ನಾವು ಅವರು ಲೋಕ ಜನರು ಹೇಳುವಂತ ಮಾತುಗಳನ್ನು ಕೇಳುವುದಿಲ್ಲ. Hallelujah. ಹಲ್ಲೆಲೂಯಾ. They are of the world. They talk in the view of this world. ಅವರು ಲೋಕ ಸಂಬಂಧಿಕರು, ಅದಕ್ಕಾಗಿ ಲೋಕ ಪ್ರಕಾರವಾಗಿ ಹೇಗೆ ಮಾತನಾಡಬೇಕೋ ಆ ರೀತಿಯಲ್ಲಿ ಅವರು ಮಾತನಾಡ್ತಾರೆ. But we don't talk like that. ಆದ್ರೆ ನಾವು ದೇವರ ಸಂಬಂಧರು, ಅದಕ್ಕಾಗಿ ಲೋಕ ಪ್ರಕಾರವಾಗಿ ನಾವು ಮಾತನಾಡುವುದಿಲ್ಲ. The world listen to them because they are not of God. ಆ ಲೋಕದಲ್ಲಿರುವಂತ ಜನರು ಅವರ ಮಾತುಗಳನ್ನು ಕೇಳುತ್ತಾರೆ, ಯಾಕಂದ್ರೆ ಅವರು ದೇವರ ಸಂಬಂಧಿರಲ್ಲ. World mislead by them. ಅವರಿಂದ, ಆ ಲೋಕದ ಜನರಿಂದ, ಪ್ರಪಂಚದಲ್ಲಿರುವಂಥ ಲೋಕ ಜನರು
ಮಿಸ್ಲೀಡ್ ಆಗ್ತಾರೆ, ಅಂದರೆ ತಪ್ಪಾಗಿ ನಡೆಸಲ್ಪಡ್ತಾರೆ. That's what so many deceived. ಅದಕ್ಕಾಗಿ ಅನೇಕರು ಮೋಸಕ್ಕೆ ಒಳಗಾಗಿದ್ದಾರೆ. Many deceived, still they were deceiving. ಅವರು ಬಹಳಷ್ಟು ಜನರು ಮೋಸ ಹೋಗಿದ್ದಾರೆ, ಇನ್ನೂ ಅವರ ಮಾತುಗಳಿಂದ ಲೋಕ ಜನರು ಅವ್ರನ್ನು ಮೋಸಪಡಿಸ್ತಾ ಇದ್ದಾರೆ ಲೋಕನಾಯಕರು. Hallelujah. Hallelujah. But 6th verse said, 6ನೇ ವಚನ ಹೇಳುತ್ತದೆ, we are of God. ನಾವು ದೇವರ ಸಂಬಂಧರು. He that knoweth God ಯಾರು ದೇವರನ್ನು ತಿಳಿದುಕೊಳ್ಳುತ್ತಾನೋ heareth us. ಅವರು ನಮ್ಮ ಮಾತುಗಳನ್ನು ಕೇಳುತ್ತಾರೆ. Amen. ಆಮೆನ್. Those who have heard our words, ಯಾರು ನಾವು ಹೇಳಿರುವಾಗ, ಪಾಸ್ಟ್ ಹೇಳಿರುವಾಗ ಮಾತುಗಳನ್ನು ಕೇಳಿದಾರೋ they are of God. ಅವರು ದೇವರಿಂದ ಬಂದಿದ್ದವರು, ದೇವರ ಸಂಬಂಧರು. Because they heareth us. ಅದನ್ನು ಆ ಮಾತುಗಳನ್ನು ಕೇಳಿದ್ದಾರೆ ಅವಾಗ. Amen. ಆಮೆನ್. Hallelujah. Hallelujah. He that is not of God heareth not us. ದೇವರ ಇಂದ ಬಂದಿಲ್ಲ ಅಂದ್ರೆ ಅವರು ನಮ್ಮ ಮಾತುಗಳನ್ನು ಕೇಳುವುದಿಲ್ಲ. This is the words John written in this book. ಇಲ್ಲಿ ಯೋಹಾನ ಭಕ್ತನು ಆ ಮಾತುಗಳನ್ನ ಹಿಂಗೆ ಬರೆದಿದ್ದಾರೆ. If he is not of God, you don't listen to us. ನೀವು ದೇವರಿಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ನಮ್ಮ ಮಾತುಗಳನ್ನು ಕೇಳುವುದಿಲ್ಲ. Hallelujah. After pastor says also many times, but still some taken vaccination because they don't want to listen. ಕೆಲವು ಸಭಾಪಾಲಕರು ಹೇಳಿದರೆ ಕೂಡ, ಕೆಲವರು ಅನೇಕ ಸತಿ ಹೇಳಿದರೆ ಕೂಡ, ಕೆಲವರು ಹಂಗೆ ಲಸಿಕೆ ತೆಗೆದುಕೊಂಡಿದ್ದಾರೆ, ಯಾಕಂದ್ರೆ ಅವ್ರು ಕೇಳಲಿಲ್ಲ. If you are of God, I tell you, you heareth us. ನೀವು ದೇವರ ಸಂಬಂಧರಂದ್ರೆ ನೀವು ಕೇಳ್ತೀರಿ ನಮ್ಮ ಮಾತುಗಳನ್ನು. Bible says, ಸತ್ಯವೇದ ಹೇಳುತ್ತದೆ, 6th verse, 6ನೇ ವಚನ, by this we know ಇದರಿಂದ ನಾವು ತಿಳಿದುಕೊಳ್ಳುತ್ತೇವೆ spirit of truth and the spirit of error. ಸತ್ಯದ ಆತ್ಮವನ್ನು, ಮೋಸದ ಆತ್ಮವನ್ನು ನಾವು ತಿಳಿದುಕೊಳ್ಳುತ್ತೇವೆ. Hallelujah. 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 Mark 11:23 says, ಮಾರ್ಕನ ಸುವಾರ್ತೆ 11:23 ಹೇಳುತ್ತದೆ, whatsoever he saith he shall have. ಅವನು ಹೇಳುವಂತ ವಿಷಯಗಳೆಲ್ಲ ಕೂಡ ಅದು ಆಗುತ್ತದೆ ಅಂತಿದೆ. Say after me. ನಾನು ಹಿಂದೆ ಹೇಳ್ರಿ. I say everything according to word of God. ನಾನು ಎಲ್ಲಾ ವಿಷಯಗಳನ್ನು ವಾಕ್ಯಾನುಸಾರವಾಗಿ ಹೇಳುತ್ತೇನೆ, ಮಾತನಾಡುತ್ತೇನೆ. I walk in absolute victory. ನಾನು ಖಚಿತವಾಗಿರುವಂತ ಜಯದಲ್ಲಿ ನಡೆಯುತ್ತೇನೆ. Amen. ಆಮೆನ್. Hallelujah. Hallelujah. That's what we are of God. We are in His place in this world. We have to enjoy His victory. ನಾವು ದೇವರ ಸಂಬಂಧಿಕರು, ನಾವು ಕ್ರಿಸ್ತನ ಸ್ಥಾನದಲ್ಲಿ ಈ ಲೋಕದಲ್ಲಿ ಇದ್ದೇವೆ. ನಾವು ಆತನ ಜಯವನ್ನು ನಾವು ಅನುಭವಿಸ್ತಾ ಆನಂದಿಸಬೇಕು. Luke 11:14 said, ಲೂಕ ಬರೆದ ಸುವಾರ್ತೆ 11:14 ಹೇಳುತ್ತದೆ, Jesus was casting out the devil. ಯೇಸುವು ಆ ಒಂದು ದೆವ್ವವನ್ನು ಓಡಿಸಿದಾನೆ. And it was dumb. ಅದು ಮೂಕ ದೆವ್ವವಾಗಿತ್ತು. When the devil gone out, ಆ ಮೂಕ ದೆವ್ವವು ಆ ಮನುಷ್ಯನಿಂದ ಹೊರಗೆ ಬಂದಾಗ, dumb spoke, Bible says. ಆ ಮೂಕನಾಗಿರುವಂತಹ ವ್ಯಕ್ತಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದನು. And people wondered. ಜನರಲ್ಲಿ ನೋಡಿ ಆಶ್ಚರ್ಯಪಟ್ಟರು. You have to cast out the devil. ನೀವು ದೆವ್ವವನ್ನು ಓಡಿಸಬೇಕು. That causing pain in your body. ನಿನ್ನ ಶರೀರದಲ್ಲಿ ನೋವನ್ನು ಉಂಟು ಮಾಡುವಂತಹ ದೆವ್ವವನ್ನು ಓಡಿಸಬೇಕು. Amen. You must cast out the devil. ನೀವು ದೆವ್ವವನ್ನು ಓಡಿಸಿ, that causing sickness. ನಿನಗೆ ಅನಾರೋಗ್ಯವನ್ನು ಉಂಟು ಮಾಡುವಂತ ದೆವ್ವವನ್ನು ನೀನು ಓಡಿಸಬೇಕು. Amen. Amen. Here when Jesus cast out the devil, dumb begin to speak. ಇಲ್ಲಿ ಯೇಸುವು ಆ ದೆವ್ವವನ್ನು ಓಡಿಸಿರುವಾಗ ಆ ಮೂಕನಾಗಿ ಎನಿಸಲ್ಪಡ್ತಾ ಇರುವಂತಹ ವ್ಯಕ್ತಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದನು. You have to cast out the devil. ನೀನು ದೆವ್ವವನ್ನು ಓಡಿಸಬೇಕು. You no need to suffer. ನೀನು ಕಷ್ಟಪಡುವುದು ಬೇಕಾಗಿಲ್ಲ. Because you are of God. ಯಾಕಂದ್ರೆ ನೀನು ದೇವರ ಸಂಬಂಧಿ. Hallelujah. 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 We must enjoy His victory. ನಾವು ಆತನ ಜಯವನ್ನು ನಾವು ಆನಂದಿಸಬೇಕು. How can we enjoy His victory? ಹೇಗೆ ನಾವು ಆತನ ಆನಂದವನ್ನು, ಜಯವನ್ನು ಆನಂದಿಸ್ತೇವೆ? Here Jesus casted out the devil. He was dumb. ಇಲ್ಲಿ ಯೇಸುವು ಮೂಕ ದೆವ್ವವನ್ನು ಓಡಿಸಿದ್ದಾನೆ. ಅದು ಮೂಕ ಆತ್ಮ. When devil gone out, ಆ ದೆವ್ವವು ಹೋಗದ ಕೂಡಲೇ dumb spoke. ಆ ಮೂಕ అని ಎನಿಸಲ್ಪಡ್ತಾ ಇರುವಂತ ವ್ಯಕ್ತಿ ಮಾತನಾಡೋದಕ್ಕೆ ಪ್ರಾರಂಭಿಸಿದನು. Even though you may go through any kind of problem, ನೀನು ಯಾವುದೇ ತರವಾಗಿರುವಂತ ಸಮಸ್ಯೆಗಳಿಂದ ಹೋಗುತ್ತಾ ಇರಬಹುದು.
All problems are from the devil. ಆ ಎಲ್ಲ ಸಮಸ್ಯೆಗಳ ದೆವ್ವಗಳಿಂದ, All sickness causing by the devil. ಎಲ್ಲ ರೋಗವು ಅನಾರೋಗ್ಯವು ಸಾತಾನಿಂದ, ಕೆಟ್ಟ ಆತ್ಮಗಳಿಂದ You must cast out. ನೀನು ಆ ದೆವ್ವವನ್ನು ಓಡಿಸಬೇಕು. Hallelujah. ಹಲ್ಲೆಲೂಯಾ. Then you will be wondered. ಅವಾಗ ನೀನು ಆಶ್ಚರ್ಯ ಪಡ್ತೀಯ. Amen. ಆಮೆನ್. 15th verse said, 15ನೇ ವಚನ ಹೇಳುತ್ತದೆ, some of them said, ಅಲ್ಲಿರುವಂತ ಕೆಲವರು ಹೇಳಿದ್ದಾರೆ, he casted out the devil through the Beelzebub. ಬೇಲ್ಜೆಬೂಲ್ ಅನ್ನುವಂತ ದೆವ್ವಗಳ ಅಧಿಪತ್ಯದಿಂದ ಈ ಯೇಸು ಕ್ರಿಸ್ತನು ಈ ದೆವ್ವವನ್ನು ಓಡಿಸಿದಾನೆ ಅಂತ ಹೇಳಿದ್ದಾರೆ ಅವರು. They are thinking that Jesus Christ was a chief of the devil. ಅವರು ಏನು ಅನ್ಕೊಂಡಿದ್ದಾರೆ ಅಂದ್ರೆ ದೆವ್ವಗಳಿಗೆ ನಾಯಕನೇನೋ ಯೇಸು ಕ್ರಿಸ್ತನು, ಅದಕ್ಕಾಗಿ ಈ ಮೂಕ ದೆವ್ವನು ಓಡಿಸಿದಾನೆ ಅನ್ಕೊಂಡಿದ್ದಾರೆ. They are saying Jesus Christ was the chief devil. ಅವ್ರು ಹೇಳ್ತಾ ಇದ್ರೆ ಬೇಲ್ಜೆಬೂಲ್ ಎಂಬ ಆ ಒಂದು ಮುಖ್ಯ ದೆವ್ವಗಳ ಅಧಿಪತಿಗೆ ಆತನು ಓಡಿಸ್ತಾ ಇದ್ದಾನೆ ದೆವ್ವಗಳನ್ನ ಅಂತ ಹೇಳಿದ್ದಾರೆ. 16th verse said, 16ನೇ ವಚನ ಹೇಳಿದೆ, other tempting him and said, ಇನ್ನು ಇತರರು ಯೇಸುವನ್ನು ಶೋಧಿಸ್ತಾ ಹೇಳಿದ್ದೇನೆಂದ್ರೆ, and wanting, they sought him for a sign from heaven. ಪರಲೋಕದಿಂದ ನಮಗೂ ಯಾವುದೇ ಒಂದು ಸೂಚಕ ಕಾರ್ಯಕ್ಕೂ ಇಲ್ಲದೆ ರುಜುವು ತೋರಿಸು ಅಂತ ಹೇಳ್ತಾ ಇದ್ದಾರೆ. They said, ಅವ್ರು ಹೇಳಿದ್ದಾರೆ, prove us if you are from God, show a sign. ದೇವರಿಂದ ನೀನು ಬಂದಿದ್ದಂದ್ರೆ ನಮಗೂ ಒಂದು ರುಜುವು ತೋರಿಸು ಅಂತ ಹೇಳ್ತಾ ಇದ್ದಾರೆ. 17th verse, 17ನೇ ವಚನ ಹೇಳುತ್ತದೆ, Jesus knowing their thoughts and said them, ಯೇಸು ಕ್ರಿಸ್ತನಿಗೆ ಅವರ ಆಲೋಚನೆಗಳು ಬಲ್ಲಾತನಾಗಿ ಆತನು ಹೇಳಿದ್ದೇನೆಂದ್ರೆ, every kingdom divided itself brought into desolation. ಪ್ರತಿ ರಾಜ್ಯವು ವಿರೋಧವಾಗಿ ರೂಪಿಸಲ್ಪಟ್ಟಿರುವಂತ ರಾಜ್ಯಕ್ಕೆ ರಾಜ್ಯ ವಿರೋಧವಾಗಿ ರೂಪಿಸಲ್ಪಟ್ಟಿರುವಂತ ಪ್ರತಿ ರಾಜ್ಯವು ಕೂಡ ನಾಶವಾಗುತ್ತದೆ. Every house divided itself go into desolation. ಮನೆಯಲ್ಲಿ ಮನೆನೇ ವಿರೋಧವಾಗಿ ಬಂತು ನಿಂತಿದ್ರೆ ಆ ಮನೆ ನಾಶವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. 20th word said, 20ನೇ ವಚನ ಹೇಳ್ತದೆ, Jesus said, ಯೇಸು ಹೇಳಿದ್ದಾರೆ, if I with the finger of God cast out the devil, kingdom of God come near to you. ದೇವರ ಹಸ್ತದಿಂದ, ದೇವರ ಬೆರಳದಿಂದ ನಾನು ದೆವ್ವವನ್ನು ಓಡಿಸ್ತಾ ಇದ್ದೇನೆಂದ್ರೆ ದೇವರ ರಾಜ್ಯವು ನಿಮ್ಮ ಬಲಿಗೆ ಬಂದಿದೆ ಅಂತ ಹೇಳಿದ್ದಾನೆ. Amen. Amen. Here casting of the devil is a very important sign for the kingdom of God. ದೇವರ ರಾಜ್ಯದಲ್ಲಿ ದೆವ್ವಗಳನ್ನು ಓಡಿಸುವುದು ಬಹಳ ಮುಖ್ಯವಾಗಿರುವಂತ ಸೂಚಕ ಕಾರ್ಯ. First sign. ಇದು ಮೊದಲನೇ ಸೂಚಕ್ರಿಯೆ ದೇವರ ರಾಜ್ಯದಲ್ಲಿ. That's what Mark 16:17 the word said. Jesus said, in my name cast out the devil. ಅದಕ್ಕಾಗಿ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ನಮಗೆ ಹೇಳಿದ್ದೇನೆಂದ್ರೆ, ನೀವು ದೆವ್ವಗಳನ್ನು ಓಡಿಸಿರಿ. Amen. First he said cast out the devil. ಅದು ಮೊದಲನೇ ವಿಷಯ ಯೇಸು ಹೇಳಿದ್ದು ದೆವ್ವಗಳನ್ನು ಓಡಿಸಿರಿ ಎಂದು. ಎಷ್ಟು ಮಂದಿ ದೆವ್ವಗಳನ್ನು ಓಡಿಸಕ್ಕೆ ರೆಡಿ ಇದ್ದೀರಿ? ಎಷ್ಟು ಜನರು ದೆವ್ವಗಳನ್ನು ಓಡಿಸೋದಕ್ಕೆ ರೆಡಿ ಇದ್ದೀರಿ? ನಮ್ಮ ಶರೀರದಲ್ಲಿ ಅಟ್ಯಾಕ್ ಆಗಿರುವಂತ ಯಾವುದೇ ನಮ್ಮ ಆತ್ಮದೊಳಗೆ ಹೊಕ್ಕಿಕೊಳ್ಳುವುದಿಲ್ಲ, ಹೊರಗದಿಂದ ನಮ್ಮನ್ನು ಫೋರ್ಸ್ ಮಾಡುವಂತ ಆ ದೆವ್ವಗಳನ್ನು ನಾವು ಓಡಿಸಬೇಕು. ಮತ್ತೆ ಬೇರೆಯವರಲ್ಲಿರುವಂತ ದೆವ್ವಗಳನ್ನು ಕೂಡ ಓಡಿಸಬೇಕು. ಆಮೇನ್. ಆಮೇನ್. ಓಡಿಸಕ್ಕೆ ರೆಡಿ ಇದ್ದೀರಾ? ಎಸ್. ಓಡೋಗ್ಬೇಡ್ರಿ, ನೀವು ಓಡಿ ಹೋಗಬಾರ್ದು, ಓಡಿಸಬೇಕು. ಫಸ್ಟ್ ಸೈನ್. ಅದು ಮೊದಲನೇ ಒಂದು ಸೂಚಕ ಕಾರ್ಯ. ದೆವ್ವ ಹಿಡಿದವರು ಜನರಿಗೆ ಹ್ಯಾಂಡಲ್ ಮಾಡಿದಿರಾ? Anybody, if a possessed man come to you, ಯಾರಾದರೂ ದೆವ್ವ ಪೀಡಿತ ಮನುಷ್ಯ ನಿನ್ನ ಹತ್ರ ಬಂದಿದ್ರೆ how you responded? ನೀನು ಹೇಗೆ ಪ್ರತಿಕ್ರಿಯೆ ತೋರಿಸಿದಿ? ಬಂದಿದ್ದಾರೆ ಇಷ್ಟುವರೆಗೆ ಯಾರಿಗಾದರೂ ನಿನ್ನ ಹತ್ರ ಬಂದಿದ್ದಾರೆ ಯಾರಾದರೂ? ಯಾರು ಬಂದಿಲ್ಲ, ಅದಕ್ಕಾಗಿ ನಿಮ್ಗೆ ಗೊತ್ತಿಲ್ಲ. But you have to cast out the devil. ಆದರೆ ನೀವು ದೆವ್ವಗಳನ್ನು ಓಡಿಸಬೇಕು. Hallelujah. Hallelujah. That is very important sign. ಅದು ಬಹಳ ಪ್ರಾಮುಖ್ಯವಾಗಿರುವಂತಹ ಸೂಚಕ ಕಾರ್ಯ. Listen carefully. ಚೆನ್ನಾಗಿ ಕೇಳಿ. No prophet before Jesus came cast out the devil. ಯೇಸು ಕ್ರಿಸ್ತನು ಬರುವುದಕ್ಕೆ ಮುಂಚೆ ಬೈಬಲ್ದಲ್ಲಿರುವಂತಹ ಯಾವ ಪ್ರವಾದಿ ಕೂಡ ದೆವ್ವಗಳನ್ನು ಓಡಿಸಲಿಲ್ಲ. Nobody did until Jesus came. ಯೇಸು ಬರುವ ತನಕ ಯಾರು ಕೂಡ ಈ ಒಂದು ದೆವ್ವಗಳನ್ನು ಓಡಿಸಲಿಲ್ಲ. Only after Jesus Christ was resurrected, Jesus commanded us to cast out the devil. ಯೇಸು ಕ್ರಿಸ್ತನ ಪುನರುತ್ಥಾನ ಆದ ನಂತರ ನಮಗೂ ಆಜ್ಞಾಪಿಸಿ ದೆವ್ವಗಳನ್ನು ಓಡಿಸಿದ ಅಂದಾಗ ಓಡಿಸಿದ್ದಾರೆ. ಆಮೆನ್. ಆಮೆನ್. ಅಷ್ಟು ಮುಂಚೆ ದೆವ್ವಗಳಿದ್ದಿಲ್ಲ, ಇದಾವೆ ಅವು ಕೂಡ. ಅಷ್ಟಕ್ಕೆ ಮುಂಚೆ ದೆವ್ವಗಳಿದ್ದಿಲ್ಲನ ಇದೆ, ಆದರೆ ಅವ್ರಿಗೆ ಓಡಿಸಕ್ಕೆ ಅಧಿಕಾರ ಇಲ್ಲ. They couldn't cast out the demons. But now we have authority in the name of Jesus Christ. ಆದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೂ ಅಧಿಕಾರವು ಕೊಡಲ್ಪಟ್ಟಿದೆ ದೆವ್ವಗಳನ್ನು ಓಡಿಸುವಂತೆ. Hallelujah. Hallelujah. Don't be frightened about the devil. ದೆವ್ವಗಳನ್ನು ನೋಡಿ ಅಂಜಬೇಡ.
24th verse said, 24ನೇ ವಚನ ಹೇಳುತ್ತದೆ, when unclean spirit is gone out of a man, ಒಬ್ಬ ಮನುಷ್ಯನಿಂದ ಅಪವಿತ್ರ ಆತ್ಮನು ಅಪರಿಶುದ್ಧ ಆತ್ಮನು ಹೊರಗೆ ಹೋದ್ರೆ, he saith, I will return unto my home. ಆ ಆತ್ಮನು ಹೇಳ್ತಾನೆ, ನಾನು ಹಿಂತಿರುಗಿ ನನ್ನ ಮನೆಗೆ ಹೋಗುತ್ತೇನೆ, from where I come from. ನಾನು ಎಲ್ಲಿಂದ ಬಂದಿದ್ದೀನೋ ಅಲ್ಲಿಗೆ ಹೋಗುತ್ತೇನೆ ಎಂದು. Listen carefully. ಚೆನ್ನಾಗಿ ಕೇಳ್ರಿ. If we cast out the devil, ನೀನು ದೆವ್ವವನ್ನು ಓಡಿಸಿದ್ರೆ the devil will go out. ಆ ದೆವ್ವವು ಹೊರಗೆ ಹೋಗುತ್ತದೆ. But again that will come in search of you. ಮತ್ತೆ ಅದು ಬಂದು ಆ ವ್ಯಕ್ತಿಯನ್ನು ಯಾರು ನೀನು ಓಡಿಸಿದೆಯೋ ಅದು ಬಂದು ಆ ವ್ಯಕ್ತಿಯನ್ನು ಬಂದು ಹುಡುಕುತ್ತದೆ. Because Bible says unclean spirit found any place. ಅಪವಿತ್ರ ಆತ್ಮನಿಗೆ ಅಪರಿಶುದ್ಧ ಆತ್ಮನಿಗೆ ಯಾವುದೇ ಜಾಗ ಇಲ್ಲದೆ ಮತ್ತೆ ಒಂದು ರೌಂಡ್ ಹೊಡೆದು ಬರುತ್ತದೆ. That time if Jesus was there in you only, he will not come, otherwise again will enter. ಆ ಸಮಯದಲ್ಲಿ ಯೇಸು ನಿನ್ನಲ್ಲಿದ್ದರೆ ಅದು ಬರುವುದಿಲ್ಲ, ಇಲ್ಲ ಅಂದ್ರೆ ಅದು ಮತ್ತೆ ಬಂದು ನಿವಾಸ ಮಾಡೋದಕ್ಕೆ ಬರುತ್ತದೆ. Hallelujah. Hallelujah. Last week one person came when we are practicing songs here. ಇಲ್ಲಿ ಲಾಸ್ಟ್ ವಾರ ಒಬ್ಬ ವ್ಯಕ್ತಿ ಬಂದಿದ್ದೀನಿ, ಇಲ್ಲಿ ಹಾಡುಗಳನ್ನ ಅಧ್ಯಯನ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ. I didn't see him, that person, before that. ಅದಕ್ಕೆ ಮುಂಚೆ ಸಭಾಪಾಲಕರು ನೋಡಲಿಲ್ಲ, ಫಸ್ಟ್ ಸತಿ ಆತನು ಬಂದಿದ್ದನು. He said, I was in the hospital. ಆತನು ಹೇಳಿದನು, ನಾನು ಹಾಸ್ಪಿಟಲ್ದಲ್ಲಿ ಇದ್ದೀನಿ. Suddenly demon came and sat my feet. ನನ್ನ ಪಾದಗಳು ಕಾಲುಗಳ ಮೇಲೆ ಬಂದು ದೆವ್ವವು ಬಂದು ಕೂತುಕೊಂಡಿದೆ ಅಂತ ಹೇಳಿದ. I saw that demon. ಆ ದೆವ್ವಗಳನ್ನು ನಾನು ನೋಡಿದೆ ಅಂತ ಹೇಳಿದನು. I frightened, I went to my home. ಅದಕ್ಕೆ ಭಯಪಟ್ಟು ನಾನು ನನ್ನ ಮನೆಗೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿದನು. There also the demon came. ಮತ್ತೆ ಆ ಮನೆಯಲ್ಲಿದ್ದ ಕೂಡ ಬಂದು ದೆವ್ವವು ನನ್ನ ಹತ್ರ ಇದೆ. 2 demons following me. ನನ್ನ 2 ದೆವ್ವಗಳು ನನ್ನನ್ನು ಹಿಂಬಾಲಿಸ್ತಾ ನನ್ನ ಮೇಲೆ I was so frightened at home also. ಮನೆಯಲ್ಲಿ ಕೂಡ ನಾನು ಬಹಳಷ್ಟು ಭಯಪಟ್ಟಿದ್ದೆ. I don't know what to do. ಏನ್ ಮಾಡಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದನು. Then in vision I saw your church. ಆ ಸಮಯದಲ್ಲಿ ಸ್ವಲ್ಪ ನಿಮ್ಮ ಸಭೆ ನನಗೂ ಕಾಣಿಸಿದೆ, ಒಂದು ದರ್ಶನವಾಗಿ ಟಕ್ಕಂತೆ. Then I came here. ನಾನು ಅವಾಗ ಇಲ್ಲಿ ಬಂದಿದ್ದೀನಿ. So he came here, outside he is roaming. ಇಲ್ಲಿ ಬಂದು ಹೊರಗಡೆ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದೇನೆ ಆತನು. Me and pastor we are practicing songs here. ಸಭಾಪಾಲಕರು ನಾನು ಇದ್ದೀನಿ, ಇಬ್ಬರು ಕೂಡ we are practicing songs. ಹಾಡುಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. Slowly entered. ನಿಧಾನವಾಗಿ ಆತನು ಮೆಲ್ಲಕ್ಕೆ ಪ್ರವೇಶಿಸಿದನು. We didn't care. ನಾವು because many people will come. ಯಾಕಂದ್ರೆ ಮಧ್ಯದಲ್ಲಿ ಬಂದು ಹೋಗ್ತಾ ಇರ್ತಾರೆ, ಅದಕ್ಕಾಗಿ ಏನು ನಾವು. Then slowly he came near. ನಿಧಾನವಾಗಿ ಮೆಲ್ಲಕ್ಕೆ ಬಂದು ನಮ್ಮ ಹತ್ರ ಬಂದನು. He said, Pastor, can you pray for me? ಅವಾಗ ಆತನು ಹೇಳಿದ್ದು, ಸಭಾಪಾಲಕರೇ ನನಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ? I said, sit sometime. ಸಭಾಪಾಲಕರೇ ಸ್ವಲ್ಪ ಸಮಯ ಕೂಡ ಅಂತ ಹೇಳಿದ್ದಾರೆ. I will pray later. ನಾನು ನಿಧಾನವಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ. So we are practicing like that. ನಾವು ಹಾಗೆಯೇ ಹಾಡುಗಳನ್ನ ಹಾಡ್ತಾ ಇದ್ದೀವಿ. Suddenly somebody called and he took phone. He is talking by phone and went outside. ಸಡನ್ ಆಗಿ ಯಾರೋ ಆತನಿಗೆ ಫೋನ್ ಮಾಡಿದ್ದಾರೆ, ಅದಕ್ಕಾಗಿ ಆತನು ಎದ್ದು ಹೊರಗೆ ಹೋದನು. His wife called him. ಆ ಫೋನ್ದಲ್ಲಿ ಯಾರಂದ್ರೆ ಅವರ ಹೆಂಡತಿ ಮಾತನಾಡಿದ್ದಾಳೆ. She asked, where are you? ಆಕೆ ಕೇಳಿದಾಳೆ, ನೀವು ಎಲ್ಲಿದ್ದೀರಿ ಅಂತ ಕೇಳಿ. You must be in hospital. Where are you now? ನೀವು ಹಾಸ್ಪಿಟಲ್ ಇರಬೇಕು, ನೀವು ಈಗ ಎಲ್ಲಿದ್ದೀರಿ ಅಂತ ಕೇಳಿದಳು. ಇಲ್ಲ ಅಂತೆ. He said, I am in the church. ಆತನು ಹೇಳಿದಾನೆ, ನಾನು ಸಭೆಯಲ್ಲಿ ಇದ್ದೀನಿ ಅಂತ ಹೇಳಿದ, ಚರ್ಚಲ್ಲಿ ಇದ್ದೀನಿ ಅಂತ. So she ran and went to the Roman Catholic church. ಅವರು ಕ್ಯಾಥಲಿಕ್ ಚರ್ಚ್ ಅವರು, ಅದಕ್ಕಾಗಿ ಆ ಚರ್ಚ್ಗೆ ಹೋಗಿದ್ದಾಳೆ. ಚರ್ಚ್ ಅಂದ್ರೆ ಅದು she searched everywhere but not found. ಅಲ್ಲಿ ಎಲ್ಲ ಹುಡುಕಿದ್ದಾಳೆ, ಕಾಣಿಸಲಿಲ್ಲ. Then again she called and said, where are you? Man, I am in the church, I am searching, you are not found. ನಾನು ಚರ್ಚಲ್ಲಿ ಇದ್ದೀನಿ, ನೀನು ಎಲ್ಲಿದೆಯಪ್ಪ ಅಂತ ಮತ್ತೆ ಫೋನ್ ಮಾಡಿದಾಳೆ ಆಕೆ. He said, I am in the FM church. ಆತನು ಹೇಳಿದಾನೆ, FM ಚರ್ಚ್ದಲ್ಲಿ ಇದೆ, ಫೇತ್ ಇನ್ ಆಕ್ಷನ್ ಮಿನಿಸ್ಟ್ರಿ ಚರ್ಚ್ನಲ್ಲಿ. She rushed and came here. ಆಕೆ ಕೂಡ ಇಲ್ಲಿ ಬಂದಳು. She saw that he was sitting here. ಆತನು ಇಲ್ಲಿ ಬಂದು ಕೂತ್ಕೊಂಡಿದ್ದು ನೋಡಿದಾಳೆ. She was very angry because he was Catholic, Roman Catholic. ಅವರು ಕ್ಯಾಥಲಿಕ್ ಸಂಬಂಧಿಸಲ್ಪಟ್ಟಿರುವಂತ ಜನರು, ನಮ್ಮ ಸಭೆಗೆ ಬರಬೇಕು, ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಸಿಟ್ಟಿನಿಂದ ನೋಡಿದಾಳೆ, ನಮ್ಮ ಸಭೆಗೆ ಬರಬೇಕು ಚರ್ಚಲ್ಲಿ, ನೀನು ಎಲ್ಲಿಗೆ ಯಾಕೆ ಇಲ್ಲಿಗೆ ಬಂದಿದೆ ಎಂದು. ಇವರು ಇಲ್ಲಿ ಕೂತಿದ್ದಾರೆ, ಇವನು ಮಾತ್ರ ಪಾಪ ಇಲ್ಲೇ ಕುಂತಿದ್ದಾನೆ. I said, you too also come sit here. ಅದಕ್ಕಾಗಿ ಸಭಾಪಾಲಕ ನಮ್ಮ ಬಾ, ನೀನು ಕೂಡ ಸ್ವಲ್ಪ ಅಂತ ಹೇಳಿದೆ. She is working as a teacher, I think, in ಅಲ್ಲಿ ಸೆಂಟೆನ್ಸ್ದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. So I said, he came for prayer. In vision he saw our church. That's what I want. ಪಾಸ್ಟ್ ಹೇಳಿದ್ದಾರೆ, ಅಲ್ಲಮ್ಮ ಏನೋ ದರ್ಶನದಲ್ಲಿ ನೋಡಿದಾರಂತ ಚರ್ಚಿಗೆ ಪ್ರೇಯರ್ ಮಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಸದ್ದಿ ಹೇಳಿದ್ದಾರೆ. So wait, sometime we'll pray. ಸ್ವಲ್ಪ ಸಮಯ ನೀವು ಕೂತ್ಕೊಳ್ರಿ, ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. Then they sat 5 minutes. ಒಂದು 5 ನಿಮಿಷ ಕುಂತಿದ್ದಾರೆ. So they want to go back. ಮತ್ತೆ ಹೋಗ್ಬೇಕಂತಿದ್ದಾರೆ.
And then I got up, I went and lay hands and prayed. ಆದ ನಂತರ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ದಾರೆ ಸಭಾಪಾಲಕರು. Suddenly he was so frightened, he saw two demons ಆತನು attacking him. ಆತನು ಈಗ ಭಯಪಟ್ಟು ಇಲ್ಲಿದೆ ಅಂತ ಬಹಳ Demons are coming and attacking ನನಗೂ this side, he is showing this side. ಆತನು ಹೇಳ್ತಾ ಇದ್ರೆ ಇಲ್ಲೇ ಬಂತು ಪಾಸ್ಟರ್ ಅಂತ. ನಾನು ಹೋಗಿ ಆ ದೆವ್ವಗಳಿಗೆ ಅಡ್ಡವಾಗಿ ನಿಂತಿದ್ದೆ, ನೋಡೋಣ ಏನು ಮಾಡ್ತೀನಿ. ಆ ದೆವ್ವಗಳು ಕಾಣಿಸ್ತಾ ಇದೆ ಅಂತ ಆತನು ಹೇಳ್ತಾ ಇರುವಾಗ ಅಡ್ಡವಾಗಿ ಸಭಾಪಾಲಕ ನಿಂತಿದ್ದಾರೆ. We casted out the devil. ನಾವು ದೆವ್ವಗಳನ್ನು ಓಡಿಸಿದ್ದೇವೆ. That is going, is seeing literally. ಆತನು He is saying going out this ಆತನು way. ಹೇಳ್ತಾ ಇದ್ದಾನೆ ಹೋಗ್ತಾ ಇದೀವಿ ಅಂತ ಆತನ ಆತ್ಮದಲ್ಲಿ Since 5 days he didn't eat anything. 5 ದಿವಸಗಳು ಏನು ಆತನು ಊಟನೇ ಮಾಡಲಿಲ್ಲ. Before we casted out, we asked him at least drink water. ಅವಾಗ ದೆವ್ವವನ್ನು ಓಡಿಸೋದಕ್ಕೆ ಮುಂಚೆ ಕನಿಷ್ಠ ನೀರು ಕುಡಿ ಅಂತ ಹೇಳಿದ್ವಿ. He don't want to drink. ಆತನು ಹೇಳಿದೆ ನಾನು ಕುಡಿದ್ರೆ ಆಗಲ್ಲ. Bring breakfast, you eat man, I said. ಏನಾದರೂ ತರಿಸ್ತೀವಿ ತಿನ್ನು ಅಂತ ಹೇಳಿದ್ದಾರೆ. No, I don't eat. Demons are following me. They are not allowing me to eat. ನಾನು ತಿನ್ನುವುದಕ್ಕೆ ಅವ ಅನುಮತಿಸುವುದಿಲ್ಲ, ದೆವ್ವಗಳು ನನ್ನ ಹಿಂಬಾಲಿಸ್ತಾ ಇದೆ, ನಾನು ತಿನ್ನುವುದಕ್ಕೆ ಆಗಲ್ಲ ಅಂತ ಹೇಳಿದ್ರು. We asked his wife ಮತ್ತೆ ಅವರ ಹೆಂಡತಿನ whether what he said is right or wrong. ಈತನು ಹೇಳೋದು ಕರೆಕ್ಟಾ ಸತ್ಯನಾ ಇಲ್ಲನಾ ಅಂತ ಹೆಂಡತಿನ ಕೇಳಿದಿರಿ. His wife said, yesterday we celebrated our daughter's birthday. We cooked all kinds of food. We told them to eat, but he didn't eat. ಅವಾಗ ಅವ್ರ ಹೆಂಡತಿ ಅಂದರು ನಿನ್ನೆ ಕೂಡ ನಾವು ಬರ್ತ್ಡೇ ಮಾಡಿದ್ದೇವೆ ನಮ್ಮ ಮಗಳದು, ಎಲ್ಲ ಮನೆಯಲ್ಲಿ ಮಾಡಿದ್ದೇವೆ, ತಿನ್ನು ಅಂದ್ರೆ ಕೂಡ ಆತನ ಅಂತ ಇದನ್ನು ನೋಡ್ತಾ ಇದ್ದೆ. 5 days he is not only with saline, he was managing his life. ಅವರು ಹೆಂಡತಿ ಹೇಳಿದೇನಂದ್ರೆ 5 ದಿವಸಗಳಾಯಿತು ಬರೇ ಸೆಲೈನ್ ಹಚ್ಚುತ್ತಾ ಇದ್ರೆ ಅಷ್ಟೇ, ಈಗ ಏನು ತಿಂದಿಲ್ಲ ಅಂತ ಹೇಳ್ತಾ ಇದ್ರು. After we cast out the devil, ದೆವ್ವಗಳನ್ನು ಓಡಿಸಿದ ನಂತರ first I gave water. ಮೊದಲನೇದಾಗಿ ಸ್ವಲ್ಪ ನೀರು ಕೊಟ್ಟಿದ್ದೀವಿ. He drank. ಆತನು ಕುಡಿದಿದ್ದಾನೆ. Then we brought idlis, 4 idlis. ಆದ ನಂತರ ಇಡ್ಲಿಗಳು ತರಿಸಿದ್ವಿ. He ate 3 idlis. ಆತನು 3 ಇಡ್ಲಿಗಳು ತಿಂದಿದ್ದಾರೆ. Hallelujah. Hallelujah. Then he went out. ಇಬ್ರು We ಹೋಗಿದ್ದಾರೆ. said come for prayer, they didn't come. ಆದರೆ ಪ್ರೇಯರ್ಗೆ ಬಂದಿಲ್ಲ. ಆದರೆ ಬಿಡುಗಡೆ ಒಂದು ಹೋಗಿದ್ದಾರೆ ಆ ಟೈಮ್ಗೆ. But I tell you, ಆದರೆ ನಾನು ಹೇಳ್ತೀನಿ, demons are real. ದೆವ್ವಗಳು ಸತ್ಯವು, ನಿಜ ಇದೆ, ನಿಜವು ಅವು ಇದೆ. You cannot find in your educational books. ನಿನ್ನ ಒಂದು ಪಾಠ್ಯಾಂಶ ಪುಸ್ತಕಗಳಲ್ಲಿ, ವಿದ್ಯಾಭ್ಯಾಸ ಪುಸ್ತಕಗಳಲ್ಲಿ ಅಪವಿತ್ರ ಆತ್ಮಗಳು, ಅಪರಿಶುದ್ಧ ದೆವ್ವಗಳ ಬಗ್ಗೆ ಬರೆಯಲ್ಪಡೋದಿಲ್ಲ. But there are real demons are existed. ಆದರೆ ದೆವ್ವಗಳು ನಿವಸಿಸ್ತಾ ಇದ್ದೇವೆ. Amen. If you are of God only, that will not come near, otherwise they will come and torture you. ದೇವರ ಸಂಬಂಧಿ ಆದರೆ ಮಾತ್ರ ಬರಲ್ಲ ನಿನ್ನ ಹತ್ರ, ದೇವರ ಸಂಬಂಧಿ ಆಗಿಲ್ಲ ಅಂದ್ರೆ ಅವು ಬರುತ್ತವೆ. I tell you, unclean spirits come from the relation between fallen angels and with the human beings. ಈ ಅಪರಿಶುದ್ಧ ಅಪವಿತ್ರ ಆತ್ಮಗಳು ಹೇಗೆ ಬಂದಿದ್ದೇವೆ ಅಂದ್ರೆ ಕೆಳಗೆ ಬಿದ್ದಿಸಲ್ಪಟ್ಟಿರುವಂಥ ಆ ದೇವದೂತರ ಸಂಗಡ ಮನುಷ್ಯರ ಸಂಗಡ ಸಂಪರ್ಕವಾಗುವುದರಿಂದ ಬಂದಿದ್ದೇವೆ, ಹುಟ್ಟಿದ್ದೇವೆ. ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅವಾಗ ನಿಮ್ಗೆ ಅರ್ಥವಾಗುತ್ತದೆ. Genesis 6 chapter 2nd verse said, ಆದಿಕಾಂಡ 6ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, sons of God saw the daughters of men that they were fair, they took them wives. They took them as wives. ದೇವಕುಮಾರರು ಆ ಮನುಷ್ಯ ಕುಮಾರ್ತೆಗಳನ್ನು ನೋಡಿ ಅವರನ್ನು ಹೆಂಡತಿಗಳಾಗಿ ಸ್ವೀಕರಿಸಿಕೊಂಡಿದ್ದಾರೆ. That means these fallen angels, sons of God means fallen angels. ಈಗ ದೇವಕುಮಾರರಂತ ಅವು ಕೆಳಗೆ ಬಿದ್ದಲ್ಪಟ್ಟಿದೆ, ಆದರೆ ಹೆಸರಂಗೆ ಅವು ಕರೆಯಲ್ಪಡ್ತಾ ಕೆಳಗೆ ಬಿದ್ದಿರುವಂಥ ದೇವದೂತರು, ದೇವರು ಸ್ಥಾನವನ್ನು ತೆಗೆದು ಹಾಕಿದಾಗ ಕೆಳಗೆ ಬಿದ್ದಲ್ಪಟ್ಟಿರುವಂಥ ದೇವದೂತರು. Some angels look like a man, only human being. ಕೆಲವು ದೇವದೂತರು ಮನುಷ್ಯನಾಗಿನೇ ಕಾಣಿಸ್ತಾರೆ. That's what God is naming them as a sons of God. ಅದಕ್ಕಾಗಿ ದೇವಕುಮಾರರು ಅಂತ ಅವರಿಗೆ ಹೆಸರು ಕೊಡಲ್ಪಟ್ಟಿದೆ. Some are fallen, some are still there with God. ಕೆಲವು ಕೆಳಗೆ ಬಿದ್ದಿದೆ, ಕೆಲವು ಹಂಗೆ ಇದೆ. But they are in the image of God. They are image of man, image of God. ಅಂದ್ರೆ ದೇವರ ಹೋಲಿಕೆ, ಅಂದ್ರೆ ಮನುಷ್ಯನ ಹೋಲಿಕೆ ಮೇಲೆ ಕಾಣಿಸ್ತಾರವು. They can manifest as a man in this world. ಈ ಲೋಕದಲ್ಲಿ ಮನುಷ್ಯನಾಗಿ ಕೂಡ ಕಾಣಿಸ್ಕೋಬಹುದವು. Hallelujah. Hallelujah. In Abraham's time, 2 angels, God himself came as a man, human being. ಅಬ್ರಹಾಮನ ದಿವಸಗಳಲ್ಲಿ ಮೂವರು ವ್ಯಕ್ತಿಗಳು ಬಂದಿದ್ದಾರೆ. ಅದರಲ್ಲಿ ಒಬ್ಬರು ದೇವರು, ಇಬ್ಬರು ದೇವದೂತರಾಗಿ ಬಂದಿದ್ದಾರೆ. ದೇವದೂತರ ರೆಕ್ಕೆಗಳು ಹಿಡ್ಕೊಂಡು ಏನು ಬಂದಿಲ್ಲ ಅವಾಗ. ದೇವದೂತರು ಏನು ರೆಕ್ಕೆಗಳು ಹಿಡ್ಕೊಂಡು ಬಂದಿಲ್ಲ. They came as a human. ಅವರು ಮನುಷ್ಯರಾಗಿ ಬಂದಿದ್ದಾರೆ, ವ್ಯಕ್ತಿಗಳಾಗಿ ಬಂದಿದ್ದಾರೆ. Here also Bible says sons of God look the daughters of man, they were fair, they took them as wives. ಇಲ್ಲಿ ಕೂಡ ಕೆಳಗೆ ಬಿದ್ದಿರುವಂತ ದೇವದೂತರ ಅನಿಸಲ್ಪಡುವಂತ ಮನುಷ್ಯರು
ಈ ಲೋಕದಲ್ಲಿರುವಂತಹ ಸ್ತ್ರೀಯರ ಮನುಷ್ಯರ ಸಂತತಿಯಾಗಿರುವಂಥ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು their offspring is a spirit man. ಅವರಿಬ್ಬರ ಸಂಪರ್ಕ ಮೇಲೆ ಹುಟ್ಟಿರುವಂತ ವಿಷಯಗಳೇ ಈ ಅಪವಿತ್ರ ಆತ್ಮಗಳು. Their spirits, they are giants. They were born giants. ಅವರು ಹುಟ್ಟುವಾಗಲೇ ಅವರು ಬಲಾಢ್ಯರಾಗಿ ಶಾರೀರಿಕದಲ್ಲಿ ವಿಚಿತ್ರವಾಗಿ ಇರ್ತಾರೆ. These giants were reproduced again human beings. ಮತ್ತೆ ಹುಟ್ಟಿರುವಂತ ಇವರು ಮತ್ತೆ ಮದುವೆ ಮಾಡಿಕೊಂಡು ಮತ್ತೆ ಅವ್ರನ್ನು ಸಂತಾನವನ್ನು ಉತ್ಪನ್ನ ಮಾಡ್ತಾರೆ. We see Goliath. ಗೊಲ್ಯಾತನ ನಾವು ನೋಡುತ್ತೇವೆ. 4 his brothers also. ಆತನ 4 ಸಹೋದರರು ಕೂಡ. There are many like that. They were born by these fallen angels. ಕೆಳಗ ಬಿದ್ದಲ್ಪಟ್ಟಿರುವಂತ ದೇವದೂತರದಿಂದ ಅನೇಕರು ಹುಟ್ಟಿದ್ದಾರೆ. These are crossbreed from fallen angels to human beings. They are given birth. ಇಂಥ ಸಂತತಿ ಎಂತದಂದ್ರೆ ಕೆಳಗೆ ಬಿದ್ದಿರುವಂತ ದೇವದೂತರು ಮನುಷ್ಯರಾಗಿ ಕಾಣಿಸಿಕೊಳ್ಳುತ್ತಾ ಮನುಷ್ಯರಿಗೆ ಹುಟ್ಟಿರುವಂಥ ಸ್ತ್ರೀಯರ ಸಂಗಡ ಸಂಪರ್ಕ ಮಾಡಿ ಮದುವೆ ಮಾಡಿಕೊಂಡು ಹುಟ್ಟಿರುವಂಥ ಸಂತತಿ ಆಗಿದೆ ಇದು. They are like just humans but not humans. ಅವರು ಮನುಷ್ಯರಾಗಿ ಕಾಣಿಸ್ತಾರೆ ಆದರೆ ಮನುಷ್ಯರಲ್ಲ ಅವರು. They are occupied human body. ಅವರು ಮನುಷ್ಯನ ಶರೀರವನ್ನು ವಶಪಡಿಸಿಕೊಳ್ಳುತ್ತಾರೆ ಅಷ್ಟೇ. Listen carefully. ಚೆನ್ನಾಗಿ ಕೇಳ್ರಿ. Man has to give the spirit man. ಒಬ್ಬ ಮನುಷ್ಯನು ಅಂದ್ರೆ ಒಬ್ಬ ವ್ಯಕ್ತಿ ಪುರುಷನು ಮಾತ್ರ ಜೀವವನ್ನು ಶರೀರವನ್ನು ಉತ್ಪನ್ನ ಮಾಡ್ತಾನೆ ಒಬ್ಬ ವ್ಯಕ್ತಿಯಲ್ಲಿ. Sperm will come from man. ಆ ಸ್ಪರ್ಮ್ ಅಂದ್ರೆ ಅದರ ಬೀಜವು ಪುರುಷನಿಂದ ಬರುತ್ತದೆ. But body produced by the woman. ಆದ್ರೆ ಸ್ತ್ರೀಯಿಂದ ಮಾತ್ರ ಶರೀರ ಉತ್ಪನ್ನವಾಗುತ್ತದೆ ಗಂಡ ಹೆಂಡತಿಗಳಲ್ಲಿ ನೋಡಿದ್ರೆ. But these fallen angels, they took woman as a wife. ಈ ಕೆಳಗೆ ಬಿದ್ದಿರುವಂತ ದೇವದೂತರು ಅಂದ್ರೆ ಅವರು ಮನುಷ್ಯರಿಗೆ ಹುಟ್ಟಿರುವಂತ ಸ್ತ್ರೀಯರನ್ನು ಹೆಂಡತಿಗಳಾಗಿ ಮಾಡಿಕೊಂಡು ಅವರ ಸಂಪರ್ಕದಿಂದ the seed produced by the fallen angel, that spirit man came from fallen angel. ಆ ಹುಟ್ಟಿರುವಂತ ವ್ಯಕ್ತಿ ಆತ್ಮ ಯಾವರಿಂದ ಬಂದಿರ್ತದಂದ್ರೆ ಈ ಕೆಳಗೆ ಬಿದ್ದಿರುವಂತ ದೇವದೂತರಿಂದ. Body is from woman. ಸ್ತ್ರೀಯಿಂದ ಆ ಒಂದು ಶರೀರವು ಬಂದಿರ್ತದೆ. Both are produced children. They are called unclean spirits. ಆ ಇಬ್ಬರು ಸಂಪರ್ಕದಿಂದ ಹುಟ್ಟಿಸಲ್ಪಟ್ಟಿರುವಂತ ಈ ವ್ಯಕ್ತಿಗಳೇ ಅಪರಿಶುದ್ಧ ಇಲ್ಲದಿದ್ರೆ ಅಪವಿತ್ರ ಆತ್ಮಗಳು. When they die, ಅವರು ಮರಣಿಸಿರುವಾಗ ಅಂತವರು they don't go to hell, they don't go to heaven. ಅವರು ಪರಲೋಕಕ್ಕೆ ಹೋಗುವುದಿಲ್ಲ, ನರಕಕ್ಕೆ ಹೋಗುವುದಿಲ್ಲ. They will roaming here and there. ಇಲ್ಲಿ ಅಲ್ಲೇ ತಿರುಗಾಡ್ತಾ ಸುತ್ತಾಡ್ತಾ ಇರ್ತವೆ. Because their punishment preserved by God on the second coming. ಯಾಕಂದ್ರೆ ಎರಡನೇ ಬರುವಣಿಕದಲ್ಲಿ ಅವರ ಶಿಕ್ಷೆ ನಿರ್ಣಯಿಸಲ್ಪಟ್ಟಿದೆ. Now they don't have bodies. ಈಗ ಅವರಿಗೆ ಶರೀರವಿಲ್ಲ. That's what ಮರಣಿಸಿದಾಗ they wanted to take human, but they want to possess in the human body. ಅದಕ್ಕಾಗಿ ಮಾನವ ಶರೀರದಲ್ಲಿ ಹುಕ್ಕಬೇಕಂತ ಅವು ಬರುತ್ತವೆ. So whoever willing, they will enter. ಯಾರು ಇಷ್ಟಪಡ್ತಾರೋ ಆ ದೆವ್ವಗಳಿಗೆ ಅವಕಾಶ ಕೊಡ್ತಾರೋ ಬಂದು ಪ್ರವೇಶಿಸ್ತವೆ. But demons are present. ಆದ್ರೆ These unclean spirits are present. ಅಪವಿತ್ರ ಅಪರಿಶುದ್ಧ ದೆವ್ವದ ಆತ್ಮಗಳಿದೆ, ಇವು ಇದೆ. Impure spirits they are called. ಅವು ಅಪರಿಶುದ್ಧ ಆತ್ಮಗಳಂತ ಕರೆಯಲ್ಪಡ್ತವೆ. They are a seed of Satan. ಅವು ಸಾತಾನದಿಂದ ಬಂದಿರುವಂತ ಬೀಜ. Having Satan nature. ಸಾತಾನ ಸ್ವಭಾವ ಇರುತ್ತದೆ ಅವರಿಗೆ ಒಳಗ. They are preserved for judgment in second coming. ಎರಡನೇ ಬರುವಣಿಕೆ ಸಮಯದಲ್ಲಿ ದೇವರು ಅವರನ್ನು ನ್ಯಾಯ ತೀರಿಸುವಂತ ಸಮಯದಲ್ಲಿ ಅವ್ರನ್ನು ಅವ್ರನ್ನ ಹಂಗ ಇಟ್ಟಿದ್ದಾರೆ. They are moving, looking bodies to ಈಗ ಭೂಮಿ ಮೇಲೆ ಅವು ಇಲ್ಲೆಲ್ಲಿ ಚಲಿಸುತ್ತಾ ಯಾರು ಅವಕಾಶ ಕೊಡಿದ್ರೆ ಅವರಲ್ಲಿ ಹುಕ್ಕಬೇಕಂತ ಶರೀರಕ್ಕಾಗಿ ನೋಡ್ತಾ ಇದ್ದಾರೆ. In this world, in this earth, ಈ ಭೂಮಿ ಮೇಲೆ without body you cannot function, you cannot stay here. ಭೂಮಿ ಮೇಲೆ ಶರೀರವಿಲ್ಲದೆ ಯಾವ ವ್ಯಕ್ತಿ ಆಗಲಿ ಕೂಡ ಕೆಲಸ ಮಾಡಲು ಆಗುವುದಿಲ್ಲ. He has to vacate this earth. ಈ ಭೂಮಿಯನ್ನು ನಾವು ಪ್ರಾಣವನ್ನು ಬಿಟ್ಟು ಹೋಗಬೇಕು. ಒಂದು ವೇಳೆ ಆತ್ಮ ಹೊರಗೆ ಬಂದಿದ್ರೆ, after spirit man came out of your body, you have to go other hell or heaven. ನೀನು ಮನುಷ್ಯನನ್ನು ಬಿಟ್ಟು ಶರೀರವನ್ನು ಬಿಟ್ಟು ಆತ್ಮ ಮನುಷ್ಯ ನೀನು ಹೊರಗೆ ಬಂದ್ರೆ ಪರಲೋಕಕ್ಕನ್ನ ಹೋಗ್ಬೇಕು, ನರಕಕ್ಕನ್ನ ಹೋಗ್ಬೇಕು ವ್ಯಕ್ತಿ. So without body you cannot stay here. ಶರೀರವು ಇಲ್ಲದೆ ಇಲ್ಲಿ ಇರುವುದಕ್ಕೆ ಭೂಮಿ ಮೇಲೆ ಆಗುವುದಿಲ್ಲ. But demons are here. Why? Because they are not belong to God. ಆದ್ರೆ ದೆವ್ವಗಳು ಇಲ್ಲಿದೆ. ಕಾರಣ ಏನಂದ್ರೆ ದೇವರ ಸಂಬಂಧಗಳು ಅವರಲ್ಲ. They are seed of sons of God. ಆ ಕೆಳಗೆ ಬಿದ್ದಿರುವಂತ ಸಾತಾನ ದೂತರಾಗಿದ್ದಾರೆ. ಅವರ ಬೀಜದಿಂದ ಹುಟ್ಟಿದ್ದಾರೆ. By preaching the gospel we can cast out the devil. ನೀನು ಸುವಾರ್ತೆ ಸಾರುತ್ತಾ ಜನರಿಗೆ ಇತರರಿಗೆ ನೀವು ಆ ದೆವ್ವಗಳನ್ನು ಓಡಿಸಬಹುದು. Hallelujah. ಹಲ್ಲೆಲೂಯಾ. So when we preach the gospel, devil will be casted out, but it is not enough. ಸುವಾರ್ತೆ ಸಾರುವಾಗ ಆ ದೆವ್ವ ಓಡೋಗುತ್ತದೆ, ಆದ್ರೆ ಅಷ್ಟು ಮಾತ್ರ ಬೇಕಾಗಿಲ್ಲ, ಅಷ್ಟು ಮಾತ್ರ ಸಾಕಾಗುವುದಿಲ್ಲ.
they have to get the word of God. ಆ ವ್ಯಕ್ತಿಗೆ ವಾಕ್ಯವು ಕೂಡ ಬೇಕಾಗಿದೆ. ಸುವಾರ್ತೆ ಮಾತ್ರ ಅಲ್ಲ, ವಾಕ್ಯವು ಕೂಡ ಬೇಕಾಗಿದೆ. Word of God must stay in them. ಅವರಲ್ಲಿ ದೇವರ ವಾಕ್ಯವು ಸ್ಥಿರ ಮಾಡಲ್ಪಡಬೇಕು. ಒಬ್ಬ It ವ್ಯಕ್ತಿನಲ್ಲಿ is their part to keep the word of God in their spirit. ಸುವಾರ್ತೆ ಸ್ವೀಕರಿಸಿರುವಂತ ವ್ಯಕ್ತಿ ಒಂದು ಬಾಧ್ಯತೆ ಏನೆಂದ್ರೆ ದೇವರ ವಾಕ್ಯವು ಅವರ ಒಳಗೆ ಸ್ಥಿರವಾಗಿ ಇರಬೇಕು. ಅದು ಅವರ ಬಾಧ್ಯತೆ. Hallelujah. ಹಲ್ಲೆಲೂಯಾ. So we have to keep our salvation. ಅದಕ್ಕಾಗಿ ನಮ್ಮ ರಕ್ಷಣೆ ನಾವೇ ಕಾಪಾಡಿಕೊಳ್ಳಬೇಕು. We have to keep that word. What we received the word. ಏನು ವಾಕ್ಯವನ್ನು ಸ್ವೀಕರಿಸಿದ್ವೋ ಆ ವಾಕ್ಯವನ್ನು ನಾವು ಭದ್ರವಾಗಿ ಇಟ್ಕೋಬೇಕು. If that word was not there, ಆ ವಾಕ್ಯವು ನಿನ್ನ ಒಳಗೆ ನಮ್ಮಲ್ಲಿ ಒಳಗೆ ಇಲ್ಲ ಅಂದ್ರೆ demons can enter. ದೆವ್ವಗಳು ಪ್ರವೇಶಿಸಬಹುದು. Because we received Jesus Christ, ನಾವು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ ಕಾರಣ he is in us. ಆತನು ನಮ್ಮ ಆತ್ಮದಲ್ಲಿ ಇದ್ದಾರೆ. Demons cannot enter. ದೆವ್ವಗಳ ನಮ್ಮ ಆತ್ಮ ಒಳಗೆ ಪ್ರವೇಶಿಸಲು ಆಗುವುದಿಲ್ಲ. But if you not keep that salvation, ಆದ್ರೆ ಒಂದು ವೇಳೆ ನೀನು ಆ ರಕ್ಷಣೆ ಉಳಿಸಿಕೊಂಡಿಲ್ಲ ಅಂದ್ರೆ demons will come and occupy you. ದೆವ್ವಗಳು ಬಂದು ಮತ್ತೆ ಆ ಆತ್ಮ ಮನುಷ್ಯನಲ್ಲಿ ಹೊಕ್ಕುತ್ತಾನೆ. Many people, they were delivered but they not keep the word in their heart. That's what again demon can possess them. ಅನೇಕರು ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳಿ ಮತ್ತೆ ಆ ವಾಕ್ಯವನ್ನು ಸ್ವೀಕರಿಸಿಕೊಂಡು ಸ್ಥಿರ ಮಾಡಲ್ಪಡದೆ ಕಾರಣ ದೆವ್ವ ಪೀಡಿತರಾಗ್ತಾ ಇರ್ತಾರೆ. So they must keep the word of God. ಅದಕ್ಕಾಗಿ ಅವರು ದೇವರ ವಾಕ್ಯವನ್ನು ಸ್ಥಿರ ಮಾಡಿಕೊಂಡು ಅವರು ಇಟ್ಕೋಬೇಕು. See how you will receive Christ in you. ಹೇಗೆ ನೀವು ಕ್ರಿಸ್ತನು ನಿಮ್ಮಲ್ಲಿ ಸ್ವೀಕರಿಸಿಕೊಂಡಿದ್ದೀ? By your words. ನಿನ್ನ ಬಾಯಿ ಮಾತುಗಳಿಂದನೇ. You say Jesus come into my heart. ನೀನು ಹೇಳಿದೆ ಯೇಸುವೇ ನನ್ನ ಒಳಗೆ ಬಾಪ, ನನ್ನ ಹೃದಯದಲ್ಲಿ ಬಾಪ ಅಂತ. Then he will come. ಆತನು ಬಂದು ನೆಲೆಗೊಂಡಿದ್ದಾನೆ. Hallelujah. ಹಲ್ಲೆಲೂಯಾ. So by words Holy Ghost come and dwell in you. ಅದೇ ರೀತಿಯಲ್ಲಿ ನಿನ್ನ ಬಾಯಿ ಮಾತುಗಳಿಂದ ಪವಿತ್ರ ಆತ್ಮನೇ ನೀನು ಬಾ ಅಂತಾಗ ಆತನು ಬಂದಿದ್ದಾನೆ. As the same way you can invite demon also by your words. ನಿನ್ನ ಬಾಯಿ ಮಾತುಗಳಿಂದ ದೆವ್ವಗಳನ್ನು ಕೂಡ ನೀನು ಆಹ್ವಾನ ಮಾಡಬಹುದು. Some people will invite demons come into me. ಕೆಲವರು ಹೇಳ್ತಾರೆ ದೆವ್ವಗಳೇ ಬಂದು ನನ್ನನ್ನು ವಶಪಡಿಸ್ಕೋ. When I came here, some youths are coming for prayer. They are going to the fields. They are inviting demons. Demons come into me. They are inviting. ಕೆಲವು ಸಭಾಪಾಲಕರ ಪ್ರಾರಂಭದಲ್ಲಿ ಇಲ್ಲಿ ಬಂದಿರುವಾಗ ಕೆಲವರು ಯವನಸ್ಥರಿದ್ರು. ಅವರು ಶಕ್ತಿ ಪಡೆದುಕೊಳ್ಳಬೇಕಂತ ಅವರು ಒಂದು ಓಪನ್ ಗ್ರೌಂಡ್ಸ್ ಒಳ ಬಹಿರಂಗವಾಗಿರುವಂಥ ಸ್ಥಳದಲ್ಲಿ ಹೋಗಿ ದೆವ್ವಗಳೇ ಬಂದು ನಮ್ಮನ್ನು ವಶಪಡಿಸ್ಕೋ ಬರ್ರಿ ಅಂತ ಆಹ್ವಾನ ಮಾಡ್ತಾ ಇದ್ರು. If Jesus is not there, if you invite the demons, they will come and occupy you. ಯೇಸು ಅವರಲ್ಲಿ ಇಲ್ಲ ಅಂದ್ರೆ ಅವರು ಆಹ್ವಾನ ಮಾಡಿದ್ರೆ ಅವು ಬಂದು ವಶಪಡಿಸಿಕೊಳ್ತವೆ. By your words Jesus Christ will enter in you. By your words demons will enter in you. ನಿನ್ನ ಬಾಯಿ ಮಾತುಗಳಿಂದ ಯೇಸು ಕ್ರಿಸ್ತನು ಬಂದು ನೆಲೆಗೊಂಡಿರ್ತಾರೆ. ನಿನ್ನ ಬಾಯಿ ಮಾತುಗಳಿಂದ ದೆವ್ವಗಳು ಕೂಡ ಬಂದು ನೆಲೆಗೊಳ್ಳಬಹುದು. That's what, be careful. ಅದಕ್ಕಾಗಿ ಜಾಗೃತಿ ಉಳ್ಳವರಾಗಿರಬೇಕು. Hallelujah. ಹಲ್ಲೆಲೂಯಾ. When you speak unclean words, ನೀವು ಅಪರಿಶುದ್ಧವಾಗಿರುವಂತ ಮಾತುಗಳನ್ನು ಮಾತನಾಡುವಾಗ you are opening to the unclean spirits. ನೀವು ಆ ಅಪವಿತ್ರ ಆತ್ಮಗಳಿಗೆ ನೀನು ಬಾಗಿಲು ತೆರೆತಾ ಇದೆ. When you speak lies, ನೀನು ಸುಳ್ಳು ಹೇಳುವಾಗ you are inviting lying spirits in you. ನಿನ್ನಲ್ಲಿ ಆ ಸುಳ್ಳಿನ ಆತ್ಮಗಳನ್ನ ಆಹ್ವಾನ ಮಾಡ್ತಾ ಇದೆ. By your words they will enter. ನಿನ್ನ ಬಾಯಿ ಮಾತುಗಳಿಂದ ಪ್ರವೇಶಿಸ್ತವೆ. ಯಾರಿಗೇನು ಹಾನಿ ಮಾಡೋದಿಲ್ಲ, ಯಾರಿಗೆ ಗೊತ್ತಾಗ್ತದೆ ನಾನು ಸುಳ್ಳು ಹೇಳಿದ್ದೀನಿ ಅಂತಂದು ಹೇಳಿ. But demons will enter in you and control your tongue. ನಿನ್ನಕ್ಕೆ ಆವಾಗ ದೆವ್ವವು ಬಂದು ನಿನ್ನ ಬಾಯಿ ಮಾತುಗಳನ್ನು ನಿನ್ನ ಕಾದಿನದಲ್ಲಿ ಇಲ್ಲದೆ ಸುಳ್ಳು ಹೇಳಿಕೊಳ್ಳುವಂತೆ ಮಾಡ್ತದೆ. Unclean words, when you speak, unclean spirit will enter you and make you unclean. ನೀನು ಅಪರಿಶುದ್ಧವಾಗಿರುವಂಥ ಮಾತುಗಳನ್ನು ಮಾತನಾಡ್ತಾ ಇರುವಾಗ ಆ ಅಪರಿಶುದ್ಧ ಆತ್ಮ ಪ್ರವೇಶಿಸಿ ನಿನ್ನ ಜೀವನವನ್ನೇ ಅಪರಿಶುದ್ಧ ದಾರಿಯಲ್ಲಿ ತೆಗೆದುಕೊಂಡು ಹೋಗುತ್ತದೆ. Even for believers also, ವಿಶ್ವಾಸಿಗಳಿಗೆ ಕೂಡ they will occupy your body. ನಿನ್ನ ಆತ್ಮದಲ್ಲಿ ತುಂಬಿಸದೆ ಶರೀರದಲ್ಲಿ ಸ್ವಾಧೀನಪಡಿಸಿಕೊಳ್ತವೆ ಕೆಟ್ಟ ಆತ್ಮಗಳು ನೀನು ಆಹ್ವಾನ ಮಾಡುವಾಗ. That's what, be careful. ಅದಕ್ಕಾಗಿ ನಿನ್ನ ಶರೀರವು ಎಲ್ಲವೂ ಜಾಗೃತಿಯಾಗಿ ಇರಬೇಕು ನೀವು. Hallelujah. ಹಲ್ಲೆಲೂಯಾ. We should not allow Satan or demon any works of the devil by our words. ಸಾತಾನನಾಗಲಿ ದೆವ್ವಗಳಾಗಲಿ ಯಾವುದೇ ಅವ ಕಾರ್ಯಗಳು ನಿನ್ನ ಬಾಯಿ ಮಾತುಗಳಿಂದ ನಿನ್ನ ಜೀವನದಲ್ಲಿ ಕಾಣಿಸಬಾರದು. ನಾನು ಬಹಳಷ್ಟು ವಿಶ್ವಾಸಗಳು ನೋಡ್ತೀನಿ, ನಮ್ಮ ಚರ್ಚ್ ಮೆಂಬರ್ಸ್ಗೆ ಸುಳ್ಳು ಯಾಕೆ ಹೇಳ್ತಾರೋ ಅರ್ಥ ಆಗ್ಬೋದು. You are deceiving yourself, that's all. ನೀನು ಮೋಸಪಡಿಸ್ಕೊಳ್ತೀವಿ ಅಷ್ಟೇ. You are opening to the demons. ದೆವ್ವಗಳಕ್ಕೂ ನೀನು ಬಾಗಿಲು ತೆರಿತಿ. Why no prosperity? ಯಾಕೆ ನಿಮ್ಗೂ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ? Why there is no freedom? ನಿನ್ನಲ್ಲಿ ಸ್ವತಂತ್ರತೆ ಇಲ್ಲ ಯಾಕೆ? Why your family is under bondage? ನಿನಗೆ ಯಾಕೆ ನಿನ್ನ ಕುಟುಂಬ ಬಂಧನದಲ್ಲಿದೆ? Because of your words. ನಿನ್ನ ಬಾಯಿ ಮಾತುಗಳಿಂದನೇ.
You have to come out of that. ಅದರಿಂದ ನೀವು ಹೊರಗೆ ಬರಬೇಕು. Repent for that, what things are going out through your words. ನಿನ್ನ ಬಾಯಿ ಮಾತುಗಳಿಂದ ಏನೇನು ತಪ್ಪುಗಳಾಗುತ್ತಾ ಇದೆ ಅದಕ್ಕೆ ಪಶ್ಚಾತ್ತಾಪ ಪಡಬೇಕು. You cancel it in the name of ಅವೆಲ್ಲ Jesus. ವಿಷಯಗಳನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೆ, ರದ್ದುಪಡಿಸ್ತಾ ಇದೆ ಅಂತ ಹೇಳಬೇಕು. Open your mouth and say according to the word. ದೇವರ ವಾಕ್ಯ ಪ್ರಕಾರವಾಗಿ ಬಾಯಿ ತೆರೆದು ನೀನು ಹೇಳಬೇಕು. Invite God into your life. ನಿನ್ನ ಜೀವನದಲ್ಲಿ ತಂದೆ ನೀನು ಜೋಕ್ಯಪಡಿಸ್ಕೊಪ್ಪ. One side you invited Holy Ghost, come in. ಒಂದು ಕಡೆ ಏನು ಪವಿತ್ರಾತ್ಮನೇ ಬಾ ನನ್ನಲ್ಲಿ ಆಹ್ವಾನ ಮಾಡಿ. Oh, you are inviting Holy Ghost, take over me. ನನ್ನನ್ನು ವಶಪಡಿಸ್ಕೋ ಅಂತ ಆತ್ಮದೇವ್ರಿಗೆ ಒಪ್ಪಿಸ್ತಿ. But speaking lies. ಆದ್ರೆ ಸುಳ್ಳು ಹೇಳ್ತಿ. Speaking unclean words. ಕೆಟ್ಟ ಮಾತುಗಳು You are thinking that you are not inviting. ನೀನು ಅನ್ಕೊಂತೀನಿ ನಾನು ಆಹ್ವಾನ ಮಾಡ್ತಾ ಇಲ್ಲ ದೇವಗಳನ್ನು. By speaking lies, by speaking unclean words only you are inviting. ಕೆಟ್ಟ ಮಾತುಗಳಿಂದ ಬಾಯಿಂದ ಕೆಟ್ಟ ಮಾತುಗಳು ಮಾತನಾಡುವುದರಿಂದ ಸುಳ್ಳುಗಳಿಂದ ನೀನು ಅಪರಿಶುದ್ಧ ಆತ್ಮಗಳನ್ನ ಆಹ್ವಾನ ಮಾಡ್ತಿ. ಮನೆ ಒಳಗೆ ಭಾಳ ಹೊಲಸು ಮಾತುಗಳು ಮಾತಾಡ್ತಾ ಇದ್ದಾರೆ ಕ್ರೈಸ್ತರ ಕುಟುಂಬಗಳಲ್ಲಿ. ಪಾಸ್ಟರ್ ಬಂದ ಕೂಡಲೇ ಪ್ರೈಸ್ ದ ಲಾರ್ಡ್ ಅಂತಂದು ಹೇಳ್ತಾರೆ. ಪಾಸ್ಟರ್ ಹೋದ ಕೂಡಲೇ ಬರೀ ಹೊಲಸು ಮಾತುಗಳು, ಸೂಳೆ, ಯಾವುದ್ಯಾವುದು ಹೊಲಸು ಮಾತುಗಳು. ಪಾಸ್ಟರ್ ಇಲ್ಲಿದ್ದ ಮಾತಾಡಬಾರ್ದು ಅದು ಅಂತಂದು ಹೇಳ್ತಾರೆ. ಪಾಸ್ಟರ್ ಇಲ್ಲಿ ಮಾತಾಡಬಾರ್ದು, ಯಾವ್ದು ನೀವು ಮನೆಗಳಲ್ಲಿ ಮಾತಾಡಬಹುದು. ಹಲೋ, ಆ ಹೊಲಸು ಮಾತುಗಳಿಂದ ನಿಮ್ಮ ಶರೀರವನ್ನು ಸಾತಾನ ಕೆಟ್ಟ ಆತ್ಮಗಳು ಸ್ವಾಧೀನಪಡಿಸಿಕೊಳ್ಳುತ್ತದೆ. ಕೆಟ್ಟ ಮಾತುಗಳಿಂದ ನಿನ್ನ ಶರೀರವನ್ನು ಸಾತಾನ ಆದಿಂದಲೇ ತೆಗೆದುಕೊಳ್ಳುತ್ತದೆ. ಹಲ್ಲೆಲೂಯಾ. ಸ್ವಲ್ಪ ಜನರು ಇಂಗ್ಲೀಷಲ್ಲಿ ಹೇಳ್ತಾರೆ ಬಾಸ್ಟೆಡ್ ಅಂತ ಹೇಳಿ. ಕೆಲವರು ಬಾಸ್ಟೆಡ್ ಅಂತ ಸುಂದರವಾಗಿ ಇಂಗ್ಲೀಷಲ್ಲಿ ಅಂದ್ರೆ ಸ್ವಲ್ಪ ಸುಂದರವಾಗಿರ್ತದೆ. ಇಂಗ್ಲೀಷ್ ಬಾಸ್ಟೆಡ್ ಅಂದ್ರೆ ಕೂಡ ಕೆಟ್ಟ ಆತ್ಮಗಳು ಬರುತ್ತದೆ. ಬಾಸ್ಟೆಡ್ ಅಂದ್ರೆ ಕೂಡ ಕೆಟ್ಟ ಆತ್ಮನೇ. ಹಲ್ಲೆಲೂಯಾ. ನೀನು ಯಾವುದೇ ಭಾಷೆಯಲ್ಲಿ ಹೊಲಸು ಮಾತುಗಳು ಸಾತಾನು ಬರುತ್ತದೆ. ಆರ್ ಯು ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್? ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಕ್ಯಾನ್ಸಲ್ ಮಾಡೋದು, ಮತ್ತೆ ಬಾಗಿಲು ತೆಗೆಯೋದು, ಬಾಗಿಲು ಹಾಕೋದು. ನಿಮಗೆ ಕೊಟ್ಟಿದೆ ಬಾಗಿಲು ತೆಗೆಯಕ, ಬಾಗಿಲು ಹಾಕಕ್ಕ. ಅದು ನಿನಗೆ ಕೊಡಲ್ಪಟ್ಟಿದೆ. ಬಾಗಿಲು ಮುಚ್ಕೊಂತೀಯೋ, ಬೇಕಾದಾಗ ಹೊಲಸು ಮಾತಾಡೋದು, ಬೇಕಾದಾಗ ಸುಳ್ಳು ಮಾತಾಡೋದು, ಮತ್ತೆ ಮುಚ್ಕೊಂಡು ಚರ್ಚಿ ಒಳಗೆ ಬಂದ ಕೂಡ ಬಾಗಿಲು ಹಾಕ್ಬಿಡೋದು, ಚರ್ಚಿ ಹೊರಗೆ ಹೋದ ಕೂಡ ಬಾಗಿಲು ತೆಗೆದು ಬಿಡೋದು. ಡೋಂಟ್ ಬಿ ಲೈಕ್ ದಟ್. ಆ ರೀತಿಯಲ್ಲಿ ಇರಬಾರ್ದು. ಯು ವಿಲ್ ಬಿ ಡಿಸೀವ್ಡ್. ನೀವು ಆ ರೀತಿಯಲ್ಲಿ ಇದ್ರೆ ನೀನು ಮೋಸಕ್ಕೊಳಗಾಗ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. Don't be deceived. ಮೋಸಕ್ಕೆ ಒಳಗಾಗಬೇಡ. Satan is working through the soothsayers also. ಜ್ಯೋತಿಷ್ಯವು ಹೇಳುತ್ತಾ, foretelling also. ಮುಂದೆ ಏನಾಗುತ್ತದೆ ಅಂತ ಹಂಗ ಭವಿಷ್ಯದಲ್ಲಿ ಸಾತಾನ. Through prophet they are thinking that they are prophet, they are not prophets. ಕೆಲವರು ಪ್ರವಾದಿ ಅಂತ ಯೋಚನೆ ಮಾಡ್ತಾರೆ, ಕೆಲವು ಪ್ರವಾದಿಗಳು ಇರೋದಿಲ್ಲ. ಅವರು they are soothsayers. ಅವ್ರು ಏನಂತಾರಂದ್ರೆ ಹಿಂಗಾಗುತ್ತದೆ ಹಂಗಾಗುತ್ತದೆ ಅಂತ ಅವ್ರಿಗೆ ಹೇಳಿ foretelling. ಅವರು ಮುಂಚೆ ನಿಮ್ಗೆ ಹಂಗ ಅಂತ ಹೇಳ್ತಾರೆ. The demonic communication they are giving what you are living information. ಸಂಬಂಧದಿಂದ ನಿನಗೆ ಕೆಲವು ವಿಷಯಗಳನ್ನ ಹೇಳ್ತಾರೆ. Are you with me what I am saying? So that man, when I prayed, that demons casted out of him. ಒಬ್ಬ ದೆವ್ವಪೀಡಿತ ಮನುಷ್ಯನು ಬಂದಿದ್ದಾನೆ ಅಂತ ಹೇಳಿದಾರಲ್ಲ, ಅವರು ದೆವ್ವಗಳು ಓಡಿದ ನಂತರ he ate idlis and drank water. ಆತನು ಇಡ್ಲಿಗಳು ತಿಂದಿದ್ದಾನೆ, ನೀರು ಕುಡಿದಿದ್ದಾನೆ. Now he is saying that there are tumors in my stomach. I am seeing tumors in my stomach. ಆತನು ಹೇಳ್ತಾ ಇದ್ದಾನೆ, ಈಗ ನಮಗೂ ಒಂದು ಗಡ್ಡೆಗಳಿದೆ ಹೊಟ್ಟೆದಲ್ಲಿ ಅಂತ ಹೇಳ್ತಾ ಇದ್ದಾನೆ. I told him, you are hearing from your ears. ಅವರು ಸಭಾಪಾಲಕರು ಹೇಳ್ತಾರೆ, ನೀನು ಕಿವಿಗಳಿಂದ ಆ ವಿಷಯಗಳನ್ನ ಕೇಳ್ತಾ ಇದೆಯಾ ಅಂತ ಕೇಳಿ. ಹೌದಲ್ಲ, ಕೇಳ್ತಾ ಇದ್ದಾರೆ. ನೀನು ಕಿವಿಗಳಲ್ಲಿ ಯಾರೋ ಬಂದು ಹೇಳ್ತಾ ಇದ್ದಾರೆ ಟ್ಯೂಮರ್ಸ್ ಇದೆ ಅಂತ. ಟ್ಯೂಮರ್ಸ್ ಇರಲಿಲ್ಲ, ಕಿವಿಗಳಲ್ಲಿ ಹೇಳ್ತಾ ಇದ್ದಾರೆ, ಅದಕ್ಕಾಗಿ ಹೇಳ್ತಾ ಇದೆಯಾ? ಕಿವಿಗಳಲ್ಲಿ ಹೇಳ್ತಾ ಇದ್ದಾರೆ, ಅದಕ್ಕೆ ಕೇಳ್ತಾ ಇದೆಯಲ್ಲ. He said, yes, somebody speaking in my ears. ನನ್ನ ಕಿವಿಗಳಲ್ಲಿ ಯಾರೋ ಬಂದು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. Are you with me what I am saying? ನಾನು ಹೇಳುವುದು ಯಾರು ಹೇಳ್ತಾ ಇದ್ದಾರೆ ಕಿವಿಗಳಲ್ಲಿ? ದೆವ್ವಗಳು. ಅರ್ಥ ಆಗಿದಾ? So there are demons. If they open, they will enter. If he cast out, they will go out. ನೀನು ಬಾಗಿಲು ತೆರೆದ್ರೆ ಅವು ಬರ್ತವೆ, ನೀನು ಬಾಗಿಲು ಮುಚ್ಚಿದ್ರೆ ಓಡಿಸಿದ್ರೆ ಹೋಗುತ್ತವೆ. We are here to cast out the devil. ನಾವು ಇಲ್ಲಿ ಕ್ರಿಸ್ತನಲ್ಲಿರೋದು ದೆವ್ವಗಳನ್ನು ಓಡಿಸುವುದಕ್ಕೆ, not inviting demons. ಆ ದೆವ್ವಗಳನ್ನು ಆಹ್ವಾನ ಮಾಡಿಕೊಳ್ಳುವುದಕ್ಕೆಲ್ಲ ಜೀವನದಲ್ಲಿ. Some went to cast out the devil. ಒಬ್ಬ ದೆವ್ವನು ಓಡಿಸುವುದಕ್ಕೆ ಹೋದನು. The demon which is inside of that person told, ಆ ವ್ಯಕ್ತಿಯಲ್ಲಿರುವಂತ ವ್ಯಕ್ತಿ ಒಳಗೆ ಇರುವಂತ ದೆವ್ವ ಹೇಳಿದ್ದೇನೆಂದ್ರೆ, ನೀನೇ ಟೈತ್ ಕೊಡೋದ್ರೆ ನನಗೇನು ಓಡಿಸಿ ಅಂತ. ನೀನೇ ದಶಮಾಂಶ ಕೊಡಲ್ಲ, ನನಗೇನು ಓಡಿಸ್ತೀಯ ಅಂತ ಹೇಳಿ. He was shocked. ಆ ಮನುಷ್ಯನು ಬಹಳ ಶಾಕ್ ಆಗ್ಬಿಟ್ಟೆ, ಆಶ್ಚರ್ಯಪಟ್ಟನು. Then no guts to cast out. ಅವಾಗ ಓಡಿಸುವುದಕ್ಕೆ ಆಗಲಿಲ್ಲ, ಧೈರ್ಯ ಸಾಕಾಗಲಿಲ್ಲ. Hello, are you listening what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ?
So you must be very careful. ಅದಕ್ಕಾಗಿ about ಜಾಗರೂಕರಾಗಿರಬೇಕು. But demons are present. ದೆವ್ವಗಳು ಇದೆ. You cannot find in a lab or ಲ್ಯಾಬ್ದಲ್ಲಾಗಲಿ ಎಲ್ಲೋ you cannot find in science book or you, ಸೈನ್ಸ್ ಬುಕ್ದಲ್ಲೋ ಯಾವ ಬುಕ್ದಲ್ಲೋ in ಕಂಡಿಡುವುದಿಲ್ಲ. education nobody will explain. ವಿದ್ಯಾಭ್ಯಾಸದಲ್ಲಿ ಯಾರು ನಿಮ್ಗೆ ವಿವರಿಸುವುದಿಲ್ಲ ಇದು. But you can take information from Bible. ಆದರೆ ಸತ್ಯವೇದದಿಂದ ನೀನು ಈ ಒಂದು ವಿಷಯಗಳನ್ನು ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳಬಹುದು. Amen. ಆಮೇಲೆ So we are here to set free all the heathen. ಎಲ್ಲ Take us our inheritance. ಎಲ್ಲ ದೇವರನ್ನು ತಿಳಿಯದೇ ಇರುವಂಥ ಅನ್ನ ಜನರನ್ನೆಲ್ಲರನ್ನೂ ಕೂಡ ನಾವು ದೇವರ ಕಡೆ ತಿರುಗಿಸುವಂತೆ ಅವರನ್ನು ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳುವಂತೆ Even ನಾವಿಲ್ಲಿದ್ದೇವೆ. ends of the earth as our possession. ಎಲ್ಲ ಭೂಮಿ ಕಟ್ಟಕಡೆವರೆಗೆ ಕೂಡ ನಾವು ಸ್ವಾಸ್ಥ್ಯವಾಗಿ ಅದನ್ನು ಸೊತ್ತಾಗಿ ತೆಗೆದುಕೊಳ್ಳುವುದಕ್ಕೆ You ಇಲ್ಲಿದ್ದೇವೆ. can cast out the devils. ನೀವು ದೆವ್ವಗಳನ್ನು ಓಡಿಸಬಹುದು. Amen. ಆಮೇನ್. You can invite the devils also. ನೀನು ದೆವ್ವಗಳನ್ನು ಆಹ್ವಾನ ಕೂಡ ಮಾಡಬಹುದು. That is left to you. ಅದು ನಿನಗೆ ಬಿಡಿಸಲ್ಪಟ್ಟಿದೆ. We'll pray. ಪ್ರಾರ್ಥನೆ ಮಾಡಿಕೊ.